ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ತೆ ಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಂ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯಾಂ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮಪ್ರೋಜ್झितकैतवोऽत्र ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸತ್ಯೋ ಹೃತ್ಯವರುತ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರುರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭವಿಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ಪಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರ್ವಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ಥಸ್ತು ಅಸೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನ ಮಾತ್ರೇಣ ಮುಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯ ಖಿಲ ಪುರುಡಾಕ್ತ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ನವಮಸ್ಕಂಧಾಂಧ್ರಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ನಾವು ಹರಿಶ್ಚಂದ್ರನ ಕಥೆಯನ್ನು ಕೇಳಿದೆವು. ಹರಿಶ್ಚಂದ್ರನ ನಿಮಿತ್ತ ಮಾಡಿಕೊಂಡು ಆಗಿರ್ತಕ್ಕಂತಹ ವಸಿಷ್ಠ ವಿಶ್ವಾಮಿತ್ರರ
ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸ್ಪರ್ಧೆಯನ್ನು ಕೂಡ ನಾವು ಕೇಳಿದ್ದೇವೆ. 2-3 ದಿನಗಳಿಂದ ಸುಮಾರು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ವಶಿಷ್ಠ ವಿಶ್ವಾಮಿತ್ರರು ದೊಡ್ಡ ಋಷಿಗಳು, ಅವರಿಗೆ ಜಗಳಾಡಬೇಕೆ? ಋಷಿಗಳು ಶಾಪಾನುಗ್ರಹ ಸಮರ್ಥರು, ವೇದದ್ರಷ್ಟರು, ಈ ರೀತಿಯಾದ ಜಗಳವನ್ನು ಆಡಬೇಕೆ? ಇನ್ನು ಸತ್ಯ ಹರಿಶ್ಚಂದ್ರ, ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನು ಮಾರಿಕೊಂಡದ್ದು ಸರಿಯೇ? ಅಷ್ಟು ಸತ್ಯದ ಹಿಂದೆ ಬೀಳಬೇಕೆ ನಾವು? ಹಾಗಿದ್ದರೆ ಸತ್ಯದ ಒಂದು ಮಾತಿನಲ್ಲಿ ಸಿಲುಕಿಸಿ ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥ ಜನರಿಗೆ ನಾವು ಬಲಿಯಾಗಬೇಕೆ? ಎರಡೂ ಪ್ರಶ್ನೆಗಳು ಬಹಳ ಉತ್ತಮವಾದ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರ ಸ್ವಲ್ಪ ಕಠಿಣವೂ ಇದೆ, ಆದರೆ ಕಠಿಣ ಇದೆ ಅಂತ ಬಿಡಲಿಕ್ಕಾಗೋದಿಲ್ಲ. ಸ್ವಲ್ಪ ನಾವು ಮನಸ್ಸು ಕೊಟ್ಟು ಇದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಮನುಷ್ಯನಲ್ಲಿ ಸ್ವಾಭಾವಿಕ ಗುಣ, ಆಗಂತುಕ ಗುಣ ಅಂತ ತಿಳ್ಕೊಂಡಂತೇಳಿ 2 ಗುಣಗಳಿರ್ತದೆ. ಸ್ವಾಭಾವಿಕ ಗುಣ ಅಂತ ತಿಳ್ಕೊಂಡಂತಂದರೆ ಯಾವ ವರ್ಣದಲ್ಲಿ ಹುಟ್ಟಿದ್ದಾನೆ ಆ ವರ್ಣದಲ್ಲಿ ಅವನಿಗೆ ಹುಟ್ಟಿಸೋದಕ್ಕೋಸ್ಕರ ದೇವರು ಅವನಲ್ಲಿ ಯಾವ ಗುಣ ಇಟ್ಟು ಕಳಿಸಿದ್ದಾನೆ ಅದು ಸ್ವಾಭಾವಿಕ ಗುಣ. ಆದರೆ ಅದೇ ಬ್ರಾಹ್ಮಣ ದುಷ್ಟರ ಸಂಘದಲ್ಲಿ ಬೆಳೆದು ವೆಂಕಟೇಶ್ ಮಹಾತ್ಮೆಯಲ್ಲಿ ಬಂದಿರತಕ್ಕಂಥ ಮಾಧವ ಕುಂತಲ ಅಂತಕ್ಕಂಥ ದುಷ್ಟಸ್ತ್ರೀಯ ಜೊತೆಗಿದ್ದು ತನ್ನ ಸ್ವಭಾವ ಗುಣವನ್ನು ಮರೆತು ಬಿಡ್ತಾನೆ. ಆದರೆ ಸ್ವಲ್ಪ ಸಜ್ಜನರ ಸಂಘ ಸಿಕ್ಕರೆ ಮೊದಲಿನ ಗುಣ ಅಭಿವ್ಯಕ್ತವಾಗ್ತದೆ. ಮಧ್ಯದಲ್ಲಿ ಬಂದಿರತಕ್ಕಂಥ ಮೋಹದಿಂದ ಆಕರ್ಷಣೆಯಿಂದ ಬಂದಿರತಕ್ಕಂಥ ಗುಣ ಇದು ಆಗಂತುಕ ಇರ್ತದೆ. ಕೆಲವು ದಿವಸ ಅದು ಒಂದು ದಿವಸ ಹೊರಟೋಗ್ತದೆ. ಇಲ್ಲಿ ವಸಿಷ್ಠರ ಶರೀರ ಇದು ಬ್ರಾಹ್ಮಣ ಶರೀರ. ವಿಶ್ವಾಮಿತ್ರರ ಶರೀರ ಇದು ಕ್ಷತ್ರಿಯ ಶರೀರ. ಇಲ್ಲ ಈಗೆಲ್ಲ ಒಂದು ಸರಾಸಗಟವಾಗಿ ಹೇಳ್ತಕ್ಕಂಥದ್ದು, ಯಾವನು ಶಾಸ್ತ್ರ ಓದ್ತಾನೆ ಅವನು ಬ್ರಾಹ್ಮಣ, ಯಾವನು ಯುದ್ಧಕ್ಕೆ ಹೋಗ್ತಾನೆ ಅವನು ಕ್ಷತ್ರಿಯ, ಯಾವನು ಬಿಸ್ನೆಸ್ ಮಾಡ್ತಾನೆ ಅವನು ವೈಶ್ಯ, ಯಾವನು ಉಳಿದ ಬ್ಯಾಕ್ ಆಫೀಸ್ ಕೆಲಸ ಮಾಡ್ತಾನೆ ಅವನು ಶೂದ್ರ. ಅವನು ಏನು ಕೆಲಸ ಮಾಡ್ತಾನೆ ಆ ಪ್ರಕಾರ ಅವನು ವರ್ಣ ಅಂತೇಳಿ ಸಾರಾಸಗಟವಾಗಿ ರಾಜಕೀಯವರಿಂದ ಪ್ರವೃತ್ತರಾಗಿರ್ತಕ್ಕಂಥವರು ಮತ್ತು ಕಮ್ಯುನಿಸಮ್ ಸೋಷಿಯಲಿಸಮ್ನಲ್ಲಿ ಬಂದಿರತಕ್ಕಂಥ ಕವಿಗಳು ಲೇಖಕರು ಇದು ಸಾಮಾನ್ಯವಾಗಿ ಹೇಳುವ ಮಾತು, ಅವರನ್ನು ಸ್ವಲ್ಪ ಸದ್ಯಕ್ಕೆ ಬದಿಗಿಟ್ಕೊಳ್ಳೋಣ. ಯಾಕೆಂದರೆ ಆ ರೀತಿಯಾಗಿರ್ತಕ್ಕಂಥ ಪೂರ್ವಗ್ರಹ ನಮಗಿತ್ತು ಅಂತಂದರೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ನಾನು ಸುಮಾರು ಒಂದು ತಿಂಗಳಾಗಿರಬೇಕು ಒಂದು ಹಿಂದೆ ಬ್ರಾಹ್ಮಣರ ಶರೀರದ ರಚನೆ ಹೇಗೆ, ಕ್ಷತ್ರಿಯ ಶರೀರದ ರಚನೆ ಹೇಗೆ ಅದರ ಬಗ್ಗೆ ನಾನು ಹೇಳಿದ್ದೆ. ಅದಕ್ಕೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಈ ಶಬ್ದಕ್ಕೆ ಶ್ರೀಮದಾಚಾರ್ಯರು ಅರ್ಥವನ್ನು ಬರೆಯುವಾಗ ಅವರು ಭಾಷ್ಯ ತಾತ್ಪರ್ಯದ ಹೇಳಿದ ಅರ್ಥವನ್ನು
ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗೀತಾ ವಿವೃತ್ತಿಯಲ್ಲಿ ಹೇಳ್ತಾರೆ, ಕಿಂಚಿತ್ ಸತ್ವಗುಣ ಹೆಚ್ಚಾದ ರಜೋಗುಣ, ಅದಕ್ಕಿಂತಲೂ ಕಡಿಮೆಯಾಗಿರ್ತಕ್ಕಂತಹ ತಮೋಗುಣ, ಇವುಗಳಿಂದ ಬ್ರಾಹ್ಮಣನ ಶರೀರ ತಯಾರಾಗಿದೆ. ಶರೀರ ತಯಾರಾದಾಗ ಶರೀರದಲ್ಲಿರ್ತಕ್ಕಂಥ ಜೀವ ಆ ಶರೀರದ ಗುಣಧರ್ಮದ ಜೊತೆಯಲ್ಲಿ ಇರ್ತಾನೆ. ಕ್ಷತ್ರಿಯರ ಶರೀರ ಸತ್ವಕ್ಕಿಂತಲೂ ಹೆಚ್ಚು ರಜೋಗುಣ, ಅದಕ್ಕಿಂತಲೂ ಕಡಿಮೆ ತಮೋಗುಣ, ಅದಕ್ಕಿಂತಲೂ ಕಡಿಮೆ ಸತ್ವಗುಣ, ಇವುಗಳಿಂದ ಯುಕ್ತವಾಗಿ ಕ್ಷತ್ರಿಯ ಶರೀರ ಹುಟ್ಟುತ್ತದೆ. ಅಂದರೆ ಆ ವರ್ಣದಲ್ಲಿ, ಆ ಹೆರಿಡಿಟಿಯಲ್ಲಿ ದೇವರವರನ್ನು ಹುಟ್ಟಿಸ್ತಾನೆ. ಇನ್ನು ಸತ್ವ ಪ್ರಚುರವಾದ ಬ್ರಾಹ್ಮಣನ ಗುಣದಲ್ಲಿ ಏನು ಗುಣದ ವಿಶೇಷತೆ ಏನು ಅಂತಂದರೆ, ತತ್ರ ಸತ್ವಂ ನಿರ್ಮಲತ್ವಾತ್. ಸತ್ವ ಇದು ಪರಿಶುದ್ಧವಾಗಿರ್ತಕ್ಕಂತಹ ಒಂದು ವಿಚಾರಧಾರೆಯಿಂದ ಯುಕ್ತವಾಗಿ, ನೈರ್ಮಲ್ಯ ಅಂತಿಕೊಂಡಂತಂದರೆ ಶರೀರದಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳ ವಿಶೇಷವಾಗಿರ್ತಕ್ಕಂತಹ ಪರಿಣಾಮ ಬರ್ತದೆ, ಆಗಂತುಕವಾಗಿರ್ತದೆ. ಯಾಕೆಂದರೆ ಸತ್ವಗುಣ ಪ್ರಚುರವಾದ್ದರಿಂದಾಗಿ. ಕ್ಷತ್ರಿಯರಲ್ಲಿ ರಜೋಗುಣ ಪ್ರವೃತ್ತವಾಗಿದ್ದರಿಂದಾಗಿ ಸತ್ವ ಇದು ನಿರ್ಮಲ, ಪ್ರಕಾಶಕ, ಜ್ಞಾನದ ಕಡೆಗೆ ಪ್ರವೃತ್ತಿ ಹೆಚ್ಚು, ತಿಳುವಳಿಕೆ ಕಡೆಗೆ ಪ್ರವೃತ್ತಿ ಹೆಚ್ಚು. ಆ ನಂತರ ಅನಾಮಯ. ಆಮಯ ಅಂತಕೊಂಡಂತಂದರೆ ದುಷ್ಟ ಕೆಲಸಗಳಲ್ಲಿ ಪ್ರವೃತ್ತಿ, ಇದು ಆಮಯ ರೋಗ ಅಂತ ಅನಿಸ್ಕೊಳ್ತದೆ. ಅಥವಾ ಅಗ್ರೆಸಿವ್ ಕೆಲಸಗಳಲ್ಲಿ, ದುಷ್ಟ ಅಂತೆಲ್ಲ ಅಗ್ರೆಸಿವ್ ಕೆಲಸ. ಯಾಕೆ? ಇವನಿಗೆ ಕೊಟ್ಟಿರ್ತಕ್ಕಂಥ ವೃತ್ತಿ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ಇಲ್ಲಿ ತಿಳುವಳಿಕೆ, ಸಮಾಧಾನ, ಸಹನಶೀಲತೆ, ಬಂದ ಕಷ್ಟಗಳನ್ನು ಅನುಭವಿಸುವಿಕೆ, ಎದುರಾಳಿಯ ಆಕ್ರಮಣವನ್ನು ಕೂಡ ಸಹನೆ ಮಾಡಿ ನಂತರ ಇದರಲ್ಲಿ ವಿಜಯ ಸಂಪಾದನೆ ಮಾಡುವಿಕೆ, ಇದು ಇಲ್ಲಿ ಇರತಕ್ಕಂಥ ಸ್ವಾಭಾವಿಕವಾದ ಗುಣಗಳು ಈ ಶರೀರದಕ್ಕೆ. ಆದರೆ ರಜೋಗುಣ ಪ್ರಚುರವಾಗಿರ್ತಕ್ಕಂತಹ ಇದು ನಾನು ಹೇಳೋ ಶ್ಲೋಕ, ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯ, 14ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಇದನ್ನು ಹೇಳ್ತಾನೆ. ಹೀಗಾಗಿ ಸುಖ ಸಂಘೇನ ಬದ್ನಾತಿ ಜ್ಞಾನ ಸಂಘೇನ ಚಾನಕ. ಈ ರೀತಿ ಪ್ರವೃತ್ತಿ ಇರತಕ್ಕಂಥವನು ಬಹಳ ಪರಿಶ್ರಮಪಟ್ಟು ಇದು ಮಾಡಿ ದುಡ್ಡು ಗಳಿಸಿ ಇದೆಲ್ಲ ಮಾಡಿ ಇವನಿಗೆ ಆಗಿ ಬರೋಂಗಿಲ್ಲ. ನನಗೆ ಶಾಶ್ವತ ಸುಖ ಮೋಕ್ಷ ಸಿಗಬೇಕು, ಅದಕ್ಕೋಸ್ಕರ ನಾನು ಮಾಡಬೇಕಾಗಿರ್ತಕ್ಕಂಥ ಯಜ್ಞಾಗಾದಿಗಳನ್ನು ಮಾಡಬೇಕು ಅಂತ ಅನ್ನೋ ಪ್ರವೃತ್ತಿ ಇವನಲ್ಲಿ ಸ್ವಾಭಾವಿಕವಾಗಿರ್ತದೆ. ಅದರ ಜೊತೆಗೆ ಜ್ಞಾನ ಸಂಘೇನ, ಜ್ಞಾನದ ಬಗ್ಗೆ ಚಿಕಿತ್ಸೆಯೂ ಬಹಳ ಇರ್ತದೆ, ಪ್ರವೃತ್ತಿಯೂ ಇರ್ತದೆ. ಇನ್ನು ಕ್ಷತ್ರಿಯನ ಶರೀರ ತಯಾರಾದದ್ದು ರಜೋಗುಣದ ಪ್ರಾಚುರ್ಯದಿಂದ. ರಜೋ ರಾಗಾತ್ಮಕಂ ವಿದ್ಧಿ, ಅಲ್ಲಿ ಆಸಕ್ತಿ ಮತ್ತು ಸಿಟ್ಟು ಎರಡೂ ಅದರ ಪ್ರಮುಖವಾಗಿರ್ತಕ್ಕಂಥ ಗುಣಗಳು. ಬ್ರಾಹ್ಮಣನ ಶರೀರದಲ್ಲಿ ಅನಾಸಕ್ತಿ, ಕ್ರೋಧರಾಹಿತ್ಯ, ಇಲ್ಲಿ ಆಸಕ್ತಿ, ಕ್ರೋಧ ಸಾಹಿತ್ಯ. ಅಷ್ಟೇ ಅಲ್ಲ, ಇನ್ನೂ ಬೇಕು ಇನ್ನೂ ಬೇಕು ಅಂತ ತಿಳ್ಕೊಂಡು ಅಂತೇಳಿ ತೃಷ್ಣಾ ಸಂಘ ಸಮುದ್ಭವಂ, ಇನ್ನೂ ಬೇಕು, ಇನ್ನೂ ಪಡೆಯಬೇಕು, ಇನ್ನೂ ಪಡೆಯಬೇಕು, ಇಲ್ಲಿಗೆ ಸಾಕು ಅಂತ ಅನ್ನೋಂಗಿಲ್ಲ. ಇಲ್ಲಿ ಸಾಕು ಅಂತ ಅನ್ನೋದು ಅನ್ನಲೇಬೇಕಾಗ್ತದೆ, ಇಲ್ಲಿ ಸಾಕು ಅನ್ನೋ ಹಾಗಿಲ್ಲ. ಹೀಗಾಗಿ
ಅವನು ಯಾವಾಗಲೂ ಉದ್ಯೋಗಶೀಲನಾಗಿರ್ತಾನೆ. ಅರ್ಜುನ ತನ್ನಿಬಧ್ನಾತಿ ಕೌಂತೆಯ ಕರ್ಮಸಂಗೇನ ದೇಹಿನ. ಆದರೆ ಅವನಲ್ಲಿ ಶರೀರ ಕ್ಷತ್ರಿಯ, ಆದರೆ ಋಚೀಕ ಋಷಿಗಳು ಬ್ರಹ್ಮಜ್ಞಾನಿಯಾಗಲಿ ವೇದದ್ರಷ್ಟ ಆಗಲಿ ಅಂತಿಕೊಂಡಂಥೇಳಿ ಅಭಿಮಂತ್ರಿತವಾಗಿರ್ತಕ್ಕಂಥ ಅನ್ನವನ್ನು ಋಷಿಗಳು ತನ್ನ ಹೆಂಡತಿ ಕೊಟ್ಟಿದ್ದರು. ಅದನ್ನು ತಾಯಿ ಮಗಳು ಚೇಂಜ್ ಮಾಡಿಕೊಂಡ್ರು. ಹೀಗಾಗಿ ಸ್ವಾಭಾವಿಕ ಗುಣ ರಾಗ ಸ್ಪರ್ಧೆ ಈ ರೀತಿಯಾಗಿರ್ತಕ್ಕಂಥವುಗಳು. ಅದರ ಮೇಲೆ ಅವರ ಅಭಿಮಂತ್ರಿತವಾಗಿರ್ತಕ್ಕಂಥದ್ದು ತಪಸ್ಸಿನ ಫಲದಿಂದ ಬಂದಿರತಕ್ಕಂಥದ್ದು ಬ್ರಹ್ಮಜ್ಞಾನಿ ಆಗಬೇಕು, ಅದನ್ನು ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಎರಡು ಸ್ವಭಾವದ ಸಂಘರ್ಷ ವಿಶ್ವಾಮಿತ್ರರಲ್ಲಿ. ಕಾಮಧೇನು ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಯುದ್ಧದ ಮಾಡಿ ತನ್ನ ಯಾವ ಅಸ್ತ್ರಗಳು ವಸಿಷ್ಠರ ಆ ಬ್ರಹ್ಮದಂಡದ ಎದುರಿನಲ್ಲಿ ಏನೂ ಕೆಲಸ ಮಾಡಲಿಲ್ಲ. ಎಲ್ಲ ಅಸ್ತ್ರಗಳೂ ಕೂಡ ಅಲ್ಲಿ ಹೋಗಿ ನಷ್ಟವಾಗ್ತಾಯಿದ್ದು. ಒಳಗಿರ್ತಕ್ಕಂಥ ಏನು ಆಗಂತುಕವಾದ ಏನು ಆ ರುಚಿಕ ಋಷಿಗಳ ತಪಸ್ಸಿನಿಂದ ಬಂದಿರತಕ್ಕಂಥ ಗುಣ ಇತ್ತಲ್ಲ, ಇಲ್ಲ ಬ್ರಹ್ಮಬಲ ಬ್ರಹ್ಮರ್ಷಿತ್ವವನ್ನು ಪಡೆಯಬೇಕಾಗಿರ್ತಕ್ಕಂಥದ್ದು ಆಗಂತಕ ಗುಣ ಈ ಸ್ವಾಭಾವಿಕ ಗುಣದ ಮೇಲೆ ಸ್ವಲ್ಪ ಹೊತ್ತು ಡಾಮಿನೇಟ್ ಮಾಡಿತು. ಡಾಮಿನೇಟ್ ಮಾಡಿದಾಗ ದಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ತಿಳ್ಕೊಂಡಂತೇಳಿ ಅನ್ನುವ ಒಂದು ನಿರ್ಧಾರ ವಿಶೇಷವಾಗಿ ಬೆಳೆಯಿತು. ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಘೋರವಾದ ತಪಸ್ಸು ಮಾಡಿದ್ದಾರೆ. ಅತ್ಯಂತ ಘೋರವಾದ ತಪಸ್ಸು. ಆದರೆ ಮೇನಕೆಯ ಸಹವಾಸದಲ್ಲಿ ಬಂದು ಅದು ರಾಗ ಇತ್ತಲ್ಲ, ಆಸಕ್ತಿ ಅಂತ ತಿಳ್ಕೊಂಡಂತ ಅನ್ನೋದಿತ್ತಲ್ಲ, ಅದು ಡಾಮಿನೇಟ್ ಆಗಿ ಮೇನಕೆಯ ಜೊತೆಯಲ್ಲಿ ಅನೇಕ ವರ್ಷ ಇದ್ದು ಶಕುಂತಲೆ ಅಂತ ಮಗಳನ್ನು ಪಡೆದ ನಂತರ ಆ ರಾಗ ನಿರ್ವೀರ್ಯವಾಯಿತು. ಬ್ರಹ್ಮರ್ಷಿ ಆಗಬೇಕಾಗಿದ್ದರೆ ರಾಗ ನಿರ್ವೀರ್ಯವಾಗಬೇಕು. ಈ ಜೊತೆಗೆ ಇನ್ನೊಂದೇನಿದೆ ಇಲ್ಲ, ಪಡೆದೇ ತೀರಬೇಕು ಅಂತ ತಿಳ್ಕೊಂಡಂಥ ರಾಜಸಿ ಗುಣ ಅಂತ ಏನಿದೆ ಇಲ್ಲ, ಮತ್ತೆ ಘೋರವಾದ ತಪಸ್ಸನ್ನು ಮಾಡಿದರು. ತಪಸ್ಸನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಋಷಿಗಳು ಇವರ ತಪಸ್ಸಿನ ಸಾಮರ್ಥ್ಯಕ್ಕೆ ಮೆಚ್ಚಿ ಇವರನ್ನು ರಾಜಋಷಿ ಅಂತ ಕರೆದರು. ಬ್ರಹ್ಮರ್ಷಿ ಬೇರೆ, ರಾಜಋಷಿ ಬೇರೆ. ಬ್ರಹ್ಮರ್ಷಿ ಬ್ರಾಹ್ಮಣನಾಗಿದ್ದು ಜ್ಞಾನಿಯಾಗಿರ್ತಕ್ಕಂಥವನು, ತತ್ವಜ್ಞಾನವನ್ನು ಪಡೆದಿರ್ತಕ್ಕಂಥವನು. ಅವನ ಶರೀರವು ಬಂದಿರತಕ್ಕಂಥ ಗುಣವು ಎರಡೂ ಆ ಶ್ರೇಷ್ಠವಾಗಿರ್ತಕ್ಕಂಥ ಕ್ರಮದಲ್ಲಿರ್ತಕ್ಕಂಥವು. ಇವನು ರಾಜಋಷಿ, ರಜೋಗುಣದ ಸಹಿತವಾಗಿರ್ತಕ್ಕಂಥ ಋಷಿತ್ವ, ಇಲ್ಲಿ ಅಗ್ರೆಸಿವ್ನೆಸ್ ಇರ್ತದೆ. ಆದರೆ ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿಯಾಗುವ ಹಂಬಲ. ಅದಕ್ಕೋಸ್ಕರ ಆ ಹಂಬಲಕ್ಕೋಸ್ಕರ ಏನಾಯಿತು ಅಂತ ತಿಳ್ಕೊಂಡಂತಂದರೆ, ಯಾವನು ಕೊಡ್ತಾ ಇಲ್ಲ ಅವನ ಕಡೆಯಿಂದ ನಾನು ಹೇಗಾದರೂ ಕಿತ್ಕೊಳ್ಬೇಕು. ಯಾವನು ಕೊಡ್ತಾನೆ ಅವನ ಕಡೆಯಿಂದ ಕಿತ್ಕೊಳ್ಬೇಕು. ಸರ್ಕಾರ ವಾಪಸ್ 3 ಕಾನೂನುಗಳನ್ನು ವಾಪಸ್ ಮಾಡ್ತಾ ಇಲ್ಲ. ಹೇಗಾದರೂ ಮಾಡಿ ದಂಗೆ ಮಾಡಿ ಅದರದನ್ನು ನಮ್ಮ ಅಧಿಕಾರ ಕಿತ್ಕೊಳ್ಬೇಕು ಅನ್ನೋದನ್ನು ಮೊನ್ನಿನ ದಿವಸ ನೀವು ಪೂರ್ತಿಯಾಗಿ ಅದರ ತಾಂಡವವನ್ನು ದಿಲ್ಲಿಯಲ್ಲಿ ಕಂಡಿದ್ದೀರಿ. ಇದೇ ರಜೋಗುಣ ತಮೋಗುಣಗಳ ಉನ್ನಾಹ ಆಯಿತು. ಆದರೆ ರಾಜ್ಯದಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು ಇಲ್ಲ, ಇವರ ಪ್ರೊವೊಕೇಷನ್ಗೆ ಒಳಗಾಗುವಂತಿಲ್ಲ ಅಂತ ತಿಳ್ಕೊಂಡಂತೇಳಿ ಕೈಯಲ್ಲಿ ಪಿಸ್ತೂಲಿದ್ದರೂ ತಲ್ವಾರಿಂದ ಹೊಡಿಸ್ಕೊಂಡ್ರು, ತಲೆಗೆ ಕೈಗಳಿಗೆ ಪೆಟ್ಟಾಗಿ ಕೈ ಮುರಿದ್ರು, ಫ್ರ್ಯಾಕ್ಚರ್ ಆದರೂ ಬದಿಯ ಇದನ್ನು ತೆಗಿಲಿಲ್ಲ. ಯಾಕೆ ಆರ್ಡರ್ ಇತ್ತು, ಸಹನೆ ಮಾಡಿ
ಈ ಪ್ರೊವೊಕೇಷನನ್ನು ಗೆಲ್ಲಬೇಕಾಗಿದೆ. ಪ್ರವೋಕ್ ಮಾಡಿದರೂ ನನಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಭಾವನೆಗಳನ್ನು ಜಾಗೃತಗೊಳಿಸಿ ನಾನು ಮಾಡಿದೆ ಅಂತ ತಗೊಂಡಂತ ಅನ್ನೋದಲ್ಲ. ಪ್ರವೋಕೇಷನ್ ಇದ್ದರೂ ಕೂಡ, ಅಂದರೆ ಹಿಂದಿನಿಂದ ಭಡಕಾಯಿಸೋದು ಅಂತಂತಾರಲ್ಲ, ಎಷ್ಟೇ ಅವರನ್ನು ಪ್ರಚೋದಿಸಿದರೂ ತನ್ನ ಒಂದು ಸಹನಶೀಲತೆಯನ್ನು ಕಳೆದುಕೊಳ್ಳಬೇಕೆ, ಇದು ಸತ್ವಗುಣ. ಈ ಸತ್ವಗುಣ ಇನ್ನೂ ಅವರಲ್ಲಿ ಪೂರ್ತಿ ಬಂದಿರಲಿಲ್ಲ ವಿಶ್ವಾಮಿತ್ರರಲ್ಲಿ. ಅದಕ್ಕೋಸ್ಕರ ಸ್ಪರ್ಧೆಗೋಸ್ಕರ ವಸಿಷ್ಠರ ವಿರುದ್ಧ ಅವರು ಇವನ ಪೌರೋಹಿತ್ಯವನ್ನು ಸ್ವೀಕರಿಸಲು ತಮ್ಮ ತಪಸ್ಸು ಖರ್ಚು ಮಾಡಿದರು. ಯಾಕೆ? ಶರೀರದಲ್ಲಿರ್ತಕ್ಕಂಥ ರಜೋಗುಣ ಪೂರ್ತಿ ಹೋಗಿರಲಿಲ್ಲಲ್ಲ, ಅದು ರಜೋಗುಣದ ಪ್ರಭಾವ. ಅಷ್ಟೇ ಇಲ್ಲ, ಅಲ್ಲಿ ಜನಕ ಅಂತಕೊಂಡಂತ ಅನ್ನೋದು ಒಬ್ಬ ಅಲ್ಲ, ಅದು ಆ ವಂಶದ ಹೆಸರು. ಜನಕರಾಜನ ಪೌರೋಹಿತ್ಯವನ್ನು ಸ್ವೀಕರಿಸಿ ವಸಿಷ್ಠ ಋಷಿಗಳಾಗಿರ್ತಕ್ಕಂಥ ಅವರ ಮಗ ಶಕ್ತಿ ಅಲ್ಲದೆ ಇವರೆಲ್ಲರೂ ರಾಜನನ್ನು ಪ್ರಚೋದನೆ ಮಾಡಿಸಿ ವಸಿಷ್ಠರು ಬ್ರಹ್ಮರ್ಷಿ ನನಗೆ ಅನ್ಬೇಕು, ಬ್ರಹ್ಮರ್ಷಿ ಅನ್ಬೇಕು ಅಂತಂದ್ರೆ ಆ ರೀತಿಯಾಗಿರ್ತಕ್ಕಂಥ ತಪಸ್ಸು ಮಾಡ್ತಾ ಮಾಡ್ತಾ ಆ ಒಂದು ಸಹನಶೀಲತೆ, ಪ್ರೊವೊಕೇಷನ್ ಒಳಗಾಗದೇ ಇರತಕ್ಕಂಥ ಸಹನಶೀಲತೆ, ಸಿಟ್ಟು ಬಿಡಬೇಕಾಗಿತ್ತು, ಬಿಡಲಿಲ್ಲ. ಆ ಸಿಟ್ಟಿನಿಂದ ವಸಿಷ್ಠರ 100 ಮಕ್ಕಳನ್ನು ಕೂಡ ಅವರು ಸಂಹಾರ ಮಾಡಿಸಿದ್ದಾರೆ. ವಿಶ್ವಾಮಿತ್ರ ನೆನಪಿಟ್ಕೊಳ್ಳಿ, ಕೆಟ್ಟವನಲ್ಲ, ಹುಟ್ಟಿದ್ದು ಕ್ಷತ್ರಿಯ. ಕ್ಷತ್ರಿಯನಲ್ಲಿ ಆ ಗುಣ ಇದ್ದಿದ್ದಿಲ್ಲ, ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಎದುರಿಗೆ ಹೊಡ್ತಾ ಇದ್ದರೆ ಶಾಂತಂ ಪಾಪಂ ಅಂತಿಕೊಂಡಂತ ಬಿಡ್ತಾರೆ. ಆವಾಗ ಗೆದ್ದೇ ತೀರಬೇಕು ಅಂತ ತಿಳ್ಕೊಂಡಂತಕ್ಕಂಥದ್ದು, ಅವನಲ್ಲಿದ್ದ ಅಧಿಕಾರ ಕಿಚ್ಚಿಕೊಳ್ಳಬೇಕು ಅಂತ ಅನ್ನೋದು ಆ ಗುಣ ಇಟ್ಟು ಕಳಿಸಿದ್ದಾನೆ ಕ್ಷತ್ರಿಯರಲ್ಲಿ ಪರಮಾತ್ಮ. ಆ ಗುಣವನ್ನು ಅವರು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಅದಕ್ಕೋಸ್ಕರ ವಸಿಷ್ಠರು, ಯಾಕೆಂದರೆ ಆಗಿನ ಕಾಲದಲ್ಲಿ ಋಷಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವ್ರು ವಸಿಷ್ಠರು, ಅವರಿಗೆ ಈ ಪದವಿಯನ್ನು ಬ್ರಹ್ಮದೇವರು ಕೊಟ್ಟಿದ್ದರು. ಅವರು ಒಬ್ಬ ವ್ಯಕ್ತಿಗೆ ಬ್ರಹ್ಮರ್ಷಿ ಅಂತ ಅನ್ಬೇಕು. ಒಂದು ವರ್ಣದಿಂದ ಇನ್ನೊಂದು ವರ್ಣಕ್ಕೆ ಬರಬೇಕಾದ್ರೆ ಸುಲಭವಾಗಿ ಹೇಳಿಬಿಡ್ತೇವೆ, ಇಂಥ ಪೂಜಾ ಮಾಡು ಬ್ರಾಹ್ಮಣ ಆಗ್ತಿ, ಆನಂತರ ನೀನು ಮತ್ತು ಇಂಜಿನಿಯರಿಂಗ್ ಕೆಲಸ ಮಾಡೋ ಶೂದ್ರ ಆಗ್ತಿ, ಹಾಗಲ್ಲ. ಇವೆಲ್ಲ ಆಗಂತುಕವಾಗಿರ್ತಕ್ಕಂಥವುಗಳು. ಆದರೆ ದೇಹದಲ್ಲಿ ಬಂದಿರತಕ್ಕಂಥ ಮೂಲ ಗುಣ ಅಂತ ಕೊಂಡಂತೇನಿದೆ, ಅದು ಬದಲಾಗಬೇಕಾಗಿತ್ತು. ಅಂತಂದರೆ ಆ ದೇಹದಲ್ಲಿರ್ತಕ್ಕಂಥ ಏನು ಸ್ವಾಭಾವಿಕವಾದ ಗುಣ ಇದೆ ಹೋಗಬೇಕು. ಅದು ಹೋಗೋವರೆಗೂ ಆಗಂತ ಗುಣದ ವಿಶಿಷ್ಟತೆ ಬರೋದಿಲ್ಲ. ಬ್ರಹ್ಮರ್ಷಿಗಳು ವಸಿಷ್ಠರು ಅವರ ಸಿಟ್ಟು ಅಹಂಕಾರ ಕಡಿಮೆ ಆಗಲಿ, ಬ್ರಹ್ಮರ್ಷಿತ್ವ ನನಗೆ ನನ್ನ ಕೈಗಂದ್ರೆ ಬ್ರಹ್ಮದೇವರ ಆಜ್ಞೆ ಕೊಡ್ತೇನೆ, ನಾನು ಅನ್ನುವರೆಗೂ ಒಂದು ಬ್ರಹ್ಮರ್ಷಿ ಆಗೋದಿಲ್ಲ. ಆದರೆ ಅಲ್ಲಿ ಹೋಗುವವರೆಗೂ ನಾನು ಅದನ್ನು ಹೇಗೆ ಹೇಳಲೆ? ಕೆಲವು ಸಲ ಜಡ್ಜರಾಗಿರ್ತಾರಲ್ಲ, ನ್ಯಾಯ ನಿರ್ಣಯ ಕೊಡ್ತಕ್ಕಂಥವ್ರು ಇರ್ತಾರಲ್ಲ, ಸತ್ಯ ಮಾತನಾಡಿದ ಕ್ಷಣಕ್ಕೆ ಅವ್ರು ಎಷ್ಟೋ ಸಲ ಪ್ರಾಣ ಕಳೆದುಕೊಂಡವರು ಇದ್ದಾರೆ. ಸತ್ಯಕ್ಕಾಗಿ ಪ್ರಾಣ ಕಳೆದುಕೊಂಡಿರ್ತಕ್ಕಂಥ ಎಷ್ಟು ಜನ ಇಲ್ಲ ಹೇಳಿ? ನಮ್ಮ ಇತಿಹಾಸದಲ್ಲಿ ಅಂತ ಎಷ್ಟು ಮಹಾನ್ ಭಾವರಿಲ್ಲ. ತನ್ನ 100 ಮಕ್ಕಳು ಹೋದರೂ ವಸಿಷ್ಠರು ಸುಮ್ಮನಿದ್ದಾರೆ. ಇದು ಭಗವಂತನ ಇಚ್ಛೆ. ನಾನು ಬ್ರಾಹ್ಮಣ, ನಾನು ಕಾನೂನನ್ನು ಕೈಯಲ್ಲಿ ತೆಗೆದುಕೊಳ್ಳುವಂತಿಲ್ಲ. ನಾನು ಏನಿದ್ರೂ ಭಗವಂತನಿಗೆ ಕೇಳ್ಕೊಳ್ಬೇಕು. ಈ ಅವರ ರಜೋಗುಣ ಕಡಿಮೆ ಆಗ್ತಾ 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 ಸತ್ವಗುಣದ ಎದುರಿಗೆ ರಜೋಗುಣ ಬಾಗ್ತದೆ, ಅದಕ್ಕೆ ವೇಳಬೇಕಾಗ್ತದೆ. ಅದು ಸತ್ವಗುಣದ ಮೇಲೆ ಅನೇಕ ಪ್ರಹಾರ ಮಾಡ್ತಿರ್ತದೆ, ಮೇಲಿನ ಮೇಲೆ ವಸಿಷ್ಠರ ಮೇಲೆ ಪುನಃ ಪ್ರಹಾರಗಳಾದವು. ಇನ್ನೂ ಸ್ವಲ್ಪ ಉಳಿದಿತ್ತು ಸಿಟ್ಟು, ಆ ರಜೋಗುಣ.
ಹರಿಶ್ಚಂದ್ರನ ಸಂದರ್ಭವೂ ಕೂಡ ಮುಗೀತು. ಇನ್ನೂ ವಸಿಷ್ಠ ವಿಶ್ವಾಮಿತ್ರರು ಆಗಿರಲಿಲ್ಲ. ಕ್ರಮವಾಗಿ ರಜೋಗುಣ ಕಡಿಮೆ ಆಗ್ತಾ ಸಿಟ್ಟು ಇನ್ನೂ ಅದು ಸ್ವಲ್ಪ ಉಳಿದಿತ್ತು. ಒಂದು ದಿವಸ ವಿಶ್ವಾಮಿತ್ರರು ನಿರ್ಧಾರ ಮಾಡಿದರು, ಈ ವಸಿಷ್ಠರನ್ನೇ ಮುಗಿಸ್ಬಿಟ್ರೆ ಆಗ ಯಾರು ಬರ್ತಾರೆ ಅವ್ರ ಕಡೆಯಿಂದ ಬ್ರಹ್ಮರ್ಷಿ ಅನ್ಸ್ಕೊಂಡ್ರೆ ಆಯಿತು ಅಂತ ತಿಳ್ಕೊಂಡಂತೆ. ಅಂದರೆ ರಜೋಗುಣ ಎಲ್ಲಿವರೆಗೆ ಹೋಗ್ತದೆ ಕಲ್ಪನೆ ಮಾಡಿಕೊಳ್ಳಿ. ರಜೋ ರಾಗಾತ್ಮಕಂ ವಿದ್ಧಿ. ಆ ರಾಗ ಕಾಮ ಕ್ರೋಧಗಳು ತನಗೆ ಅಡ್ಡಿಯಾದ ವ್ಯಕ್ತಿಯನ್ನು ಮುಗಿಸ್ಬೇಕು ಅಂತ ತಿಳ್ಕೊಂಡಂತೆ ಹೊರಡ್ತದೆ ಹೊರತು ತಾನು ಆ ಎತ್ತರಕ್ಕೆ ಏರಬೇಕು ಅಂತ ಅನ್ನೋದು ಬಯಸೋದಿಲ್ಲ. ಒಂದು ದಿವಸ ವಸಿಷ್ಠರ ಗುಡಿಸಲಿನಿಂದ ಹೋಗಿ ಕೊಡ್ಲಿಯನ್ನು ತೆಗೆದುಕೊಂಡು ನಿಂತ ಇದ್ದಾರೆ. ಮಲ್ಕೊಳ್ಳಿದ್ದ ಕ್ಷಣಕ್ಕೆ ತಲೆ ಹಾರಿಸ್ಬೇಕು. ವಸಿಷ್ಠರ ಆಶ್ರಮದ ಗುಡಿಸಲಿನ ಹಿಂದೆ ಯಾವ ಗುಡಿಸಲಿನಲ್ಲಿ ಗಂಡ ಹೆಂಡತಿ ಇರ್ತಾಯಿದ್ರು ಅಲ್ಲಿ. ಆದರೆ ಅವರಿಬ್ಬರಲ್ಲಿ ವಸಿಷ್ಠ ಅರುಂಧತಿಯರಲ್ಲಿ ಮಾತುಕತೆ ನಡೆದಿತ್ತು. ಅರುಂಧತಿ ಹೇಳ್ತಾಳೆ, ಆ ವ್ಯಕ್ತಿ ವಿಶ್ವಾಮಿತ್ರರು ನನ್ನ ಮಕ್ಕಳಿಗೆ ಎಲ್ಲ ಮುಗಿಸಿದ್ದಾರೆ, ಎಲ್ಲ ಒಪ್ತೇನೆ. ಆದರೆ ನೀವು ಅವನು ಬ್ರಹ್ಮರ್ಷಿ ಅಂತ ಯಾಕಂತ ಇಲ್ಲ? ಎಷ್ಟು ಸಲ ತಪಸ್ಸು ಮಾಡಿದ್ದಾನೆ, ಎಷ್ಟು ತಪಸ್ಸು ಮಾಡಿಕೊಂಡು ವಿಶಿಷ್ಟವಾಗಿರ್ತಕ್ಕ ಅನೇಕ ಮಂತ್ರಗಳನ್ನು ಕೂಡ ಆ ವ್ಯಕ್ತಿ ವೇದದ್ರಷ್ಟ ಆಗಿದ್ದಾನೆ. ಬ್ರಹ್ಮರ್ಷಿ ಅನ್ನಲಿಕ್ಕೆ ನಿಮ್ಮದೇನು ಗಂಟು ಹೋಗ್ತದೆ? ಯಾಕೆ ನೀವು ಅಂತ ಇಲ್ಲ? ಗಂಟು ಹೋಗ್ತದೆ ಅಂತ ಅನ್ನೋದು ನನ್ನ ಬಾಯಿಂದ ಬಂತು. ಅರುಂಧತಿ ಆ ರೀತಿ ಮಾತನಾಡ್ತಕ್ಕಂಥವಳಲ್ಲ. ಯಾಕೆ ನೀವು ಅವನಿಗೆ ಬ್ರಹ್ಮರ್ಷಿ ಇನ್ನೂ ಅಂತ ಇಲ್ಲ? ಆಗ ವಸಿಷ್ಠರು ಹೇಳ್ತಾರೆ, ನೋಡು, ಬ್ರಹ್ಮರ್ಷಿ ಪದವಿ ಅವನು ಸಿಟ್ಟು ಗೆಲ್ಲಬೇಕು. ಎಲ್ಲಿ ತನಕ ಅವನು ಸಿಟ್ಟು ಕಾಮ ಗೆಲ್ಲೋದಿಲ್ಲ ಅವನು ಬ್ರಹ್ಮರ್ಷಿ ಆಗೋದಿಲ್ಲ. ಈಗ ನಾನು ಬ್ರಹ್ಮರ್ಷಿ ಅಂತ ಹೇಳಿದರೂ ಕೂಡ ನಾಳೆ ಆ ಬ್ರಹ್ಮರ್ಷಿ ಆದಮೇಲೂ ಆ ಸಿಟ್ಟು ಕಾಮಗಳಿಂದ ವ್ಯವಹಾರವನ್ನು ಮಾಡಿದರೆ ಆ ಬ್ರಹ್ಮರ್ಷಿ ಪದವಿಯ ಮರ್ಯಾದೆಯನ್ನು ಉಳಿತದೆ. ಆಗ ನಾನು ತಪ್ಪು ನಿರ್ಣಯ ಕೊಟ್ಟಂತಾಗೋದಿಲ್ವೇ? ನನಗೆ ವಿಶ್ವಾಮಿತ್ರರ ಮೇಲೆ ಬಹಳ ನಾನು ಬೇಕಾದಷ್ಟು ದ್ವೇಷ ಮಾಡಿದ್ದಾರೆ, ಮೇಲಿಂದ ಮೇಲೆ ಪ್ರಹಾರ ಮಾಡಿದ್ದಾರೆ, ನನ್ನ ಯಜಮಾನ ಹರಿಶ್ಚಂದ್ರಾದಿಗಳಿಗೆ ತ್ರಾಸು ಕೊಟ್ಟಿದ್ದಾರೆ, ನನ್ನ ಮಕ್ಕಳಿಗೇನೆ ಈ ರೀತಿಯಾಗಿ ಕೊಂದಾಕಿದ್ದಾರೆ. ಇಷ್ಟಾದರೂ ಅವರ ಆ ವ್ಯಕ್ತಿ ಏನು ತಪಸ್ಸು ಮಾಡ್ತಾ ಇದ್ದಾನಲ್ಲ, ಸೋಲು ಒಪ್ಪೋದಿಲ್ಲ. ನಾನು ಆಗಲೇಬೇಕು ಅಂತಿಕೊಂಡಿರ್ತಕ್ಕಂಥ ರೀತಿಯಿಂದ ಆ ಘನಘೋರವಾದ ತಪಸ್ಸು, ಅದರ ಬಗ್ಗೆ ನನಗೆ ಸಂಪೂರ್ಣ ಆಧಾರ ಇದೆ. ಆ ಸತ್ವಗುಣದ ಒಬ್ಬ ಕ್ಷೇತ್ರದಲ್ಲಿ ಹೇಗೆ ಬಂತು ಅಂತ ನನಗೆ ಆಶ್ಚರ್ಯವಾಗ್ತದೆ. ಆದರೆ ಒಂದು ಆ ಸಿಟ್ಟು, ಆ ಸೇಡು, ಇವೆರಡು ಹೋದರೆ ಆ ವ್ಯಕ್ತಿ ಬ್ರಹ್ಮರ್ಷಿ. ಈ ಕ್ಷಣಕ್ಕೆ ನಾನು ಬ್ರಹ್ಮರ್ಷಿ ಅಂತೇನೆ ಅಂತ ತಿಳ್ಕೊಂಡಂತೆ. ಇದನ್ನೆಲ್ಲ ಹಿಂದೆ ನಿಂತುಕೊಂಡು ವಿಶ್ವಾಮಿತ್ರರು ಕೇಳ್ತಾ ಇದ್ದಾರೆ. ಆಗ ಅವರು ತಪ್ಪು ಅರಿವು ಆಯಿತು. ದೊಡ್ಡಸ್ತಕ್ಕೆ ಕಿತ್ತುಕೊಂಡ್ರೆ ಬರೋದಿಲ್ಲ, ದೊಡ್ಡಸ್ತಿಕೆಯನ್ನು ಪಡೀಬೇಕಾಗ್ತದೆ. ದೊಡ್ಡಸ್ತಿಕೆ ತಾನಾಗೇ ನಮ್ಮ ಕಡೆಗೆ ಬರಬೇಕಾಗ್ತದೆ. ನಾವು ಅದನ್ನು ಕಿತ್ತುಕೊಳ್ಳಿಕ್ಕಾಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರು. ಯಾಕಂತಂದರೆ ಸದ್ಗುಣದ ಶ್ರೇಷ್ಠತೆ, ಆ ಒಂದು ಚರಮ ಬಿಂದು ಬರಬೇಕಾದ್ರೆ ವ್ಯಕ್ತಿಯಲ್ಲಿ ತ್ಯಾಗದ ಅದ್ಭುತತೆ ಇರಬೇಕಾಗ್ತದೆ. ಬಂದು ಗುಡಿಸು ಒಳಗೆ ಬಂದರು, ಕೊಡ್ಲಿ ಬದಿಗೆ ಬಿಸಾಕಿದ್ರು. ವಸಿಷ್ಠರಿಗೆ ಕೊಡ್ಲಿ ಬಿಸಾಕಲಿಲ್ಲ. ವಸಿಷ್ಠರಿಗೆ ಕೊಡ್ಲಿ ತೆಗೆದುಕೊಳ್ಳಿ, ಈಗಲೇ ನಂತರ ಹಾರಿಸಿ. ಯಾಕಪ್ಪ ವಿಶ್ವಾಮಿತ್ರ ಈ ರೀತಿಯಾಗಿ ನಾನು ನಿನ್ನನ್ನು ಕೊಲ್ಲಬೇಕು ಯಾಕೆ? ನೀನು ಕೊಲ್ಲುವಂತ ಮಾಡಿದ್ದೇನೆ. ಇಲ್ಲ, ನಿಮ್ಮ ಕಡೆಯಿಂದ ನಾನು ಬಲಪ್ರಯೋಗದಿಂದ ನಾನು ಬ್ರಹ್ಮರ್ಷಿ ಅನ್ಸ್ಕೊಳ್ಬೇಕು ಅಂತ ಒಂದು ಸೇಡು ಸಿಟ್ಟಿತ್ತಲ್ಲ, ಇದೇ ನನ್ನ ಮಾರಕ ಅಂತ ಅನ್ನೋದು ನನಗೆ ಇಷ್ಟು ವರ್ಷಗಳಿಂದ ಗೊತ್ತಾಗಲಿಲ್ಲ. ಎಷ್ಟು ತಪ್ಪು ಮಾಡಿದೆ ನಾನು, ಅನೇಕ ತಪ್ಪುಗಳನ್ನು ಮಾಡಿದೆ. ಈಗ ಎಲ್ಲ ಹೋಯ್ತು, ಆ ಸಿಟ್ಟು ಹೋಯಿತು, ಸಡು ಹೋಯಿತು. ಶಿಷ್ಯಸ್ಥೇಹಂ ಶಾದಿ ಮಾಂ ತಾಂ ಪ್ರಪನ್ನ. ನಿಮ್ಮ ದಾರಿಗೆ ಬಂದಿದ್ದೇನೆ, ನನ್ನ ತಪ್ಪಿಗೆ, ನಿಮ್ಮ ಮಕ್ಕಳನ್ನು ಕೊಂದ ತಪ್ಪಿಗೆ. ಇದೋ ತೆಗೆದುಕೊಳ್ಳಿ, ಕೊಡಲಿ. ಅಮ್ಮ, ನಿಮ್ಮ ಯಜಮಾನರು ಒಪ್ಪೋದಿಲ್ಲ, ನೀವು ತೀರಾ ತೆಗೆದುಕೊಂಡು ತಲೆ ಹಾರಿಸಿ.
ಅರುಂಧತಿ ವಸಿಷ್ಠರು ಹೇಳ್ತಾರೆ, ನೋಡಪ್ಪ, ನಾವು ಆ ರೀತಿಯಾಗಿದ್ದರೆ ನಾವು ಈ ಸ್ಥಾನಕ್ಕೆ ಬರ್ತಿರಲಿಲ್ಲ. ಜಗತ್ತಿನ ಜೀವನದಲ್ಲಿ ಬರತಕ್ಕಂತಹ ಜಯ ಅಪಜಯ, ಮಾನ ಅಪಮಾನ, ಲಾಭ ಹಾನಿ, ಉನ್ನತಿ ಅವನತಿ ಎಲ್ಲ ಭಗವಂತ ನಿಶ್ಚಯಿಂದ ಬರ್ತದೆ. ನಿನ್ನಲ್ಲಿದ್ದು ಭಗವಂತ ಪ್ರೇರಣೆ ಮಾಡಿದ ಅಂತ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ನೀನು ಈ ರೀತಿಯಾಗಿ ಸಂಹಾರ ಮಾಡಿದ್ದಿ. ಇಲ್ಲ, ನೀನು ಸ್ವತಂತ್ರ ಏನಪ್ಪ? ಇಲ್ಲ. ಆದರೆ ನಿನ್ನ ತಪಸ್ಸು, ಈ ಒಂದು ಸಣ್ಣ 2 ದೋಷಗಳಿಂದ ಬ್ರಹ್ಮರ್ಷಿತ್ವಕ್ಕೆ ಅಡ್ಡಿಯಾಗಿವೆಲ್ಲ. ವಿಶ್ವಾಮಿತ್ರಳು ಸದ್ಯಕ್ಕೆ ಬಿಟ್ಟೆ ನಾನು ಬಿಟ್ಟು ಹೋಗಿ ಘನಘೋರ ತಪಸ್ಸು ಮಾಡಿ ಗಾಯತ್ರಿ ಮಂತ್ರವನ್ನು ಯಾವಾಗ ಅವರು ಕಂಡುಕೊಂಡರು, ವಸಿಷ್ಠರು ಎಲ್ಲರ ಎದುರಿನಲ್ಲಿ ಅವರಿಗೆ ಬ್ರಹ್ಮರ್ಷಿ ಅಂತ ತಿಳ್ಕೊಂಡಂತೇಳಿ ಪದವಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ವಸಿಷ್ಠ ವಿಶ್ವಾಮಿತ್ರರ ಪರಸ್ಪರರ ದ್ವೇಷದ ಜಗಳ ಅಲ್ಲ, ಕ್ಷತ್ರಿಯತ್ವವನ್ನು ಬಿಟ್ಟು ಬ್ರಾಹ್ಮಣತ್ವಕ್ಕೆ ಬರಬೇಕಾಗಿದೆ. ಆ ಎಲ್ಲ ಹುಟ್ಟು ಸ್ವಭಾವಗಳು ಕಿತ್ತಿ ಹಾಕಿ ಅವುಗಳನ್ನು ಬರಬೇಕಾಗಿದ್ದರೆ ಎಷ್ಟು ಪರೀಕ್ಷೆಗೆ ಒಳಗಾಗಿರಬೇಕು ಆ ವಿಶ್ವಾಮಿತ್ರರು. ಇಂಥ ವಿಶ್ವಾಮಿತ್ರನ ಶ್ರೀಮದಾಚಾರ್ಯ ಕರೀತಾರೆ ವಿಶ್ವಸ್ಯ ಮಿತ್ರಂ ಸ ಇಹಾ ಜಗಾಮ ಅಂತ ತಿಳ್ಕೊಂಡಂತೇಳಿ ಮಹಾಭಾರತಾತ್ಮರಣದಲ್ಲಿ ಹೇಳ್ತಾರೆ. ಜಗತ್ತಿಗೆ ಮಿತ್ರ ವಿಶ್ವಾಮಿತ್ರ, ಜಗತ್ತಿಗೆ ಮಿತ್ರ. ಹೌದು, ಇಲ್ಲೇ ಇದು ಒಬ್ಬ ಬ್ರಾಹ್ಮಣ್ಯವನ್ನು ಉಳಿಸ್ಕೊಳ್ಬೇಕಾಗಿದ್ದರೆ ದಿನಾಲು 3 ವೇದಗಳನ್ನು ಅಭ್ಯಾಸ ಮಾಡಬೇಕು. 3 ವೇದಗಳನ್ನು ಅಭ್ಯಾಸ ಮಾಡಿದ ನಂತರ, ಅಂದರೆ 3 ವೇದ ಪಾರಾಯಣ ಮಾಡಬೇಕಾಗಿದ್ದರೆ ಎಷ್ಟು ವೇಳೆ ಬೇಕಾಗ್ತದೆ? ಹೋಗಲಿ, ಪೂರ್ತಿ ಅಲ್ಲ, ತನ್ನ ಶಾಖೆಯ ಮಂತ್ರಗಳನ್ನು ಹೇಳಬೇಕು. 3 ವೇದಗಳಲ್ಲಿ ಇರ್ತಕ್ಕಂಥ ಮುಖ್ಯ ಶಾಖೆಯ ಸಂದರ್ಭಗಳನ್ನು ಸ್ವೀಕರಿಸಿ ಹೇಳಬೇಕಾಗಿದ್ದರೂ ಬೆಳಗ್ಗೆ 3 ಗಂಟೆಗೆ ಪಾರಾಯಣ ಮಾಡಿದ್ರೆ ನಮ್ಮ ಮಧ್ಯಾಹ್ನ 3 ಗಂಟೆ ಮೇಲೆ ಮುಗೀತಿತ್ತು. ಆದರೆ ಆ 3 ವೇದಗಳ ಅಬ್ರಿಜ್ ರೂಪವಾಗಿರ್ತಕ್ಕಂಥ ಗಾಯತ್ರಿ ಮಂತ್ರ ತತ್ಸವಿತುರ್ವರೆಣ್ಯಂ ಋಗ್ವೇದ, ಭರ್ಗೋದೇವಸ್ಯ ಧೀಮಹಿ ಯಜುರ್ವೇದ, ಧಿಯೋ ಯೋನ ಪ್ರಚೋದಯಾತ್ ಇದು ಸಾಮವೇದ. ಈ 3 ವೇದಗಳನ್ನು 108 ಗಾಯತ್ರಿ ಜಪ ಮಾಡಿ 3 ವೇದ ಪಾರಾಯಣ ಮಾಡಿದ ಪುಣ್ಯ ಸಿಗ್ತದೆ ಅನ್ನೋ ಅನುಕೂಲತೆ ಮಾಡಿ ಕೊಟ್ಟಿರ್ತಕ್ಕಂಥ ಬ್ರಾಹ್ಮಣ್ಯ ಉಳಿಸಲಿಕ್ಕೆ ನಮಗೆ ಕಲಿಯುಗದಲ್ಲ ಅಂತ ಅವರು ಈ ರೀತಿ ನಾವು ಮಾಡಲಿಕ್ಕೆ ಆಗಿತ್ತು ಅಂತ ನಾವು ಬ್ರಾಹ್ಮಣರಾಗೋದಿಲ್ಲ, ಉಳಿಯೋದಿಲ್ಲ. ಆದರೆ ಗಾಯತ್ರಿ ಮಂತ್ರವನ್ನು ಕೊಟ್ಟು ಪರಮ ಉಪಕಾರವನ್ನು ಮಾಡಿದ್ದಾರೆ. 108 ಗಾಯತ್ರಿ ಜಪ ಬ್ರಾಹ್ಮಣ್ಯದ ಸಂರಕ್ಷಣೆ ಆಗ್ತದೆ. ಬ್ರಾಹ್ಮಣ್ಯದ ಸಂರಕ್ಷಣೆ ಅಂತ ದೊಡ್ಡಸ್ತಕ್ಕೆ ಅಲ್ಲ. ಬ್ರಾಹ್ಮಣ್ಯ ಸಂರಕ್ಷಣೆ ಅಂತಂದರೆ ಯಾವ ವರ್ಣದಲ್ಲಿ ಪರಮಾತ್ಮನ ಹುಟ್ಟಿಸಿದ್ದಾನೆ, ಸ್ವಧರ್ಮ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಅದಕ್ಕೋಸ್ಕರ ಮನುಷ್ಯ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ನಾನು ಬ್ರಾಹ್ಮಣನಾಗಿರ್ತಕ್ಕಂಥವ್ನು ನಾನು ಹೇಗಿರಬೇಕು, ಕ್ಷತ್ರಿಯನಾಗಿರ್ತಕ್ಕಂಥ ನಾನು ಹೇಗಿರಬೇಕು, ವೈಶ್ಯನಾಗಿರ್ತಕ್ಕಂಥವ್ನು ನಾನು ಹೇಗಿರಬೇಕು, ಶೂದ್ರನಾಗಿರ್ತಕ್ಕಂಥವ್ನು ಹೇಗಿರಬೇಕು. ಪರಮಾತ್ಮ ಆಯಾ ನನ್ನ ಗುಣಗಳನ್ನು ನೋಡಿಕೊಂಡು ಆಯಾ ವರ್ಣದ ಹುಟ್ಟಿಸಿದ್ದಾನೆ. ಅದನ್ನು ನಾನು ಉದಾತ್ತೀಕರಣಗೊಳಿಸಬೇಕೇ ಹೊರತು ನನ್ನದಾಗದೇ ಇರತಕ್ಕಂಥ ಇನ್ನೊಂದು ಪಡೆಯಬೇಕು ಅಂತಂದರೆ ಎಷ್ಟೋ ಜನರಿಗೆ ಹಾನಿ ಮಾಡಬೇಕಾಗ್ತದೆ, ಎಷ್ಟೋ ಜನರಿಗೆ ಅನಾನುಕೂಲ ಮಾಡಬೇಕಾಗ್ತದೆ. ಹಾಗಾದರೆ ಗಾಯತ್ರಿ ವಿಶ್ವಾಮಿತ್ರ ಮಾಡಿದ ಪಾಪ ಎಲ್ಲ ಹೋಯಿತು. ಅದೇ ಗಾಯತ್ರಿ ಸಕಲ ಪಾಪಗಳನ್ನು ತೊಳೆದು ಹಾಕ್ತಕ್ಕಂಥದ್ದು ಗಾಯತ್ರಿ. ಬ್ರಹ್ಮಹತ್ಯಾದಿ ಸಕಲ ಪಾಪಗಳನ್ನು ದೂರ ಮಾಡ್ತದೆ. ಅದನ್ನೇ ಕಂಡಿರ್ತಕ್ಕಂಥ ವ್ಯಕ್ತಿಗೆ ಪರಮಾತ್ಮ ಆ ಸೂರ್ಯಾಂತರ್ಗತನಾಗಿರ್ತಕ್ಕ ಸವಿತನಾಮಕ ನಾರಾಯಣ ಒಲಿದ ಮೇಲೆ ಆ ವ್ಯಕ್ತಿಯ ಪಾಪಗಳೆಲ್ಲ ಉಳಿತದೆ. ಆದ್ದರಿಂದಾಗಿ ಇದನ್ನು ಅವರು ಜಗಳಾಡ್ತಾರೆ, ನಾವು ಜಗಳಾಡೋಣ ಅಂತಿಕೊಂಡು ಅಂತೇಳಿ ಆದರ್ಶಕ್ಕೋಸ್ಕರ ಜಗಳಾಡಬೇಕಾಗಿ ವಿಶ್ವಾಮಿತ್ರನ ತಪಸ್ಸು ಮಾಡಿ ತಮ್ಮ ಯಾರ ಕಡೆಯಿಂದ ಆಗೋದಿಲ್ಲ. ರಾಜ್ಯ ಕೋಶ ಎಲ್ಲ ಅಧಿಕಾರ ಬಿಟ್ಟುಕೊಟ್ಟು ಪುನಃ 3 ಸಲ ತನ್ನ ತಪಸ್ಸನ್ನು ಕಳೆದುಕೊಂಡರು. ಮತ್ತೆ ಪುನಃ ಆ ಸ್ಥಾನ ಪಡೆದಿರ್ತಕ್ಕಂಥ ಅದ್ಭುತ ವ್ಯಕ್ತಿ, ಜಗತ್ತಿಗೆ ಮಿತ್ರ ವಿಶ್ವಾಮಿತ್ರರು. ಇನ್ನು ಈ ಕಡೆ ವಸಿಷ್ಠರು, ವಶಿಷು ಶ್ರೇಷ್ಠ ವಸಿಷ್ಠ. ಇಂದ್ರಿಯಗಳ ನಿಗ್ರಹ. ನಾನು ಕಾಮ ಕ್ರೋಧ ಲೋಭ ಮೋಹ ಮದಮಗಳಿಗೆ ನನ್ನ ಇಂದ್ರಿಯಗಳನ್ನು ಒಳಪಡಿಸೋದಲ್ಲ. ಷಡ್ ರಿಪುಗಳನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ವಶಿಷ್ಠು ಶ್ರೇಷ್ಠ ವಸಿಷ್ಠ. ಇವರಿಬ್ಬರು ವ್ಯಕ್ತಿಗಳನ್ನು ಬದಿಗಿಟ್ಬಿಡಿ, ಅಲ್ಲಿರ್ತಕ್ಕಂಥ ಆ ಗುಣದ ಉನ್ನತಿಯನ್ನು ನೋಡಿಕೊಳ್ಳಿ.
ಪುರಾಣದಲ್ಲಿ ಬಂದಿರತಕ್ಕಂಥ ಈ ಕಥೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಆದರೆ ಮೂರ್ಖರಾಗಿರ್ತಕ್ಕಂಥ ಹುಚ್ಚರು ನಮ್ಮ ಋಷಿಗಳನ್ನು ಸಿನಿಮಾದಲ್ಲಿ ತೆಗೆದುಕೊಂಡು ಏನೇನು ಅವ್ರ ಬಗ್ಗೆ ನಿಂದೆ ಮಾಡಿ ಯಾವುದೋ ರೀತಿಯಿಂದ ಚಿತ್ರಣ ಮಾಡ್ತಾರೆ. ಸರಿಯಾಗಿ ಅರ್ಥ ಮಾಡಿಕೊಂಡಿರತಕ್ಕಂಥ ಪ್ರವಚನಕಾರರು ವಿಶ್ವಾಮಿತ್ರರು ಎಷ್ಟು ದುಷ್ಟರಿದ್ದರು, ಹಾಗಿದ್ದರು, ಹೀಗಿದ್ದರು, ಎಂತಿರಿ ತಂತಿಗಳು ಅಂತಕ್ಕಂಥ ರೀತಿಯಿಂದ ಅನ್ನೋರ್ತಕ್ಕಂಥ ಅವ್ರು ಯಾರೂ ಪೂರ್ತಿಯಾಗಿ ಆಚಾರ್ಯರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿರೋದಿಲ್ಲ. ಭಗವದ್ಗೀತೆಯ ಪರಿಪ್ರೇಕ್ಷ್ಯದಲ್ಲಿ ಬ್ರಹ್ಮರ್ಷಿತ್ವ ಪಡೆಯಬೇಕಾಗಿದ್ದರೆ ಮಾಡುವ ತ್ಯಾಗ, ತನ್ನ ಹುಟ್ಟಿನಿಂದ ಬಂದ ಗುಣಗಳನ್ನು ಸಜ್ಜನರ ಸಂಗತಿಯಿಂದ ಅದನ್ನು ನಿರ್ವೀರ್ಯಗೊಳಿಸ್ತಾ ಎಷ್ಟು ಪ್ರಯತ್ನ ಮಾಡಿ ತನ್ನಲ್ಲಿರ್ತಕ್ಕಂಥ ಆ ಗುಣಗಳನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದಕ್ಕೆ ವಿಶ್ವಾಮಿತ್ರರೇ ಇಲ್ಲಿ ನಮಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಆದರ್ಶರು. ಇನ್ನು ಎರಡನೇ ಪ್ರಶ್ನೆ, ನಾನು ವಿಶ್ವಾಮಿತ್ರರು ಏನು ಮಾಡಿದ್ದಾರೆ, ಹೇಗೆ ವಸಿಷ್ಠರ ಜೊತೆಯಲ್ಲಿ ಇಷ್ಟೇ ಹೇಳಿದೆ, ಅದು ಜಗತ್ತಿಗೆ ಉಪಕಾರಕವಾದ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ, ಅನೇಕ ಜನರನ್ನು ಉದ್ಧರಿಸಿದ್ದಾರೆ. ಅದೇ ವಿಶ್ವಾಮಿತ್ರರು ಯಾವ ಹರಿಶ್ಚಂದ್ರನನ್ನು ಪೀಡಿಸಿದರೋ ಆ ಹರಿಶ್ಚಂದ್ರನಿಗೆ ಆ ಕಾಲದಲ್ಲಿ ಆವಾಗ ಅವರು ಕೊಟ್ಟಿರ್ತಕ್ಕಂಥದ್ದೇನು ಅಂತ ತಿಳ್ಕೊಂಡು ಅಂತಂದರೆ, ಎಂದಿಗೂ ನಾಶವಾಗದೇ ಇರತಕ್ಕಂತಹ ಜ್ಞಾನವನ್ನು ಸತ್ಯಸಾರ ಧೃತಿಂ ದೃಷ್ಟ ಸಭಾರ್ಯಸ್ಯ ಭೂಪತೆ ವಿಶ್ವಾಮಿತ್ರೋ ಭೃಶಂ ಪ್ರೀತಃ ದದೌ ಅವಿಹಿತಾಂ ಗತಿಂ. ಯಾವ ದುಸ್ತರ್ಕಗಳಿಂದ ನಷ್ಟವಾಗದೇ ಇರತಕ್ಕಂಥ ಜ್ಞಾನವನ್ನು ಕೊಟ್ಟು ಮುಂದೆ ಮೋಕ್ಷಕ್ಕೆ ಅವರೇ ಸಹಾಯಕರಾಗಿದ್ದಾರೆ. ತಮ್ಮ ಪುಣ್ಯವನ್ನು ಕೊಟ್ಟು ಅವರನ್ನು ಮುಂದುವರಿಸಿದ್ದಾರೆ. ಪರೀಕ್ಷೆ ತೆಗೆದುಕೊಳ್ಳೋರು ಸರಿಯಾಗಿ ನೀವು ಪರೀಕ್ಷೆ ಕೊಟ್ಟರೆ ಅವರೇ ನಿಮಗೆ ಪುರಸ್ಕಾರವನ್ನು ಮಾಡ್ತಾರೆ. ಆದರೆ ಇಂಟರ್ವ್ಯೂನಲ್ಲಿ ಅಷ್ಟೇ ಕಠಿಣ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಹರಿಶ್ಚಂದ್ರ ಮಾಡಿರ್ತಕ್ಕಂತಹ ವಿಶ್ವಾಮಿತ್ರರಿಗೆ ತಾನು ಕನಸಲ್ಲಿ ದಾನ ಕೊಟ್ಟೆ ಅಂತ ತಿಳ್ಕೊಂಡಂತ ಹೇಳಿ ತಾನು ಸರ್ವಸ್ವವನ್ನು ದಾನ ಮಾಡಿದ್ನಲ್ಲ, ಇದು ಎಷ್ಟು ಸರಿ? ಇಲ್ಲ, ಮೊನ್ನೆ ನಾನು ದಾನದ ಬಗ್ಗೆ ನೀವು ಕೇಳಿದ್ದೀರಿ. ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಹೇಳುವಾಗ ದಾನ ನಿನ್ನನ್ನು ಹಾಳು ಮಾಡಿಕೊಂಡು ದಾನ ಕೊಡಬೇಡ ಅಂತ ಹೇಳ್ತಾರೆ. ಗೃಹಸ್ಥ ನಿನಗೋಸ್ಕರ ನಿನ್ನ ಹೆಂಡತಿ ಮಕ್ಕಳಿಗೋಸ್ಕರ ಇಟ್ಟುಕೊಂಡು ಕೊಡು ಅಂತ ಹೇಳಿದ್ದಾರೆ. ಅಲ್ಲಿ ತಪ್ಪಿದ ಹರಿಶ್ಚಂದ್ರ. ಸತ್ಯ ಅಂತಿಕೊಂಡಂತಂದರೆ ಇದ್ದದ್ದು ಇದ್ದ ಹಾಗೆ, ನೋಡಿದ ಹಾಗೆ ಅದನ್ನು ಅಂತಿಕೊಂಡು. ಇನ್ನೊಂದು ಸ್ವಪ್ನದಲ್ಲಿ ಕಂಡದ್ದು, ಸ್ವಪ್ನದಲ್ಲಿ ಮಾಡಿದ ಸಂಕಲ್ಪ. ಸ್ವಪ್ನ ಕಾಲದಲ್ಲಿ ಸತ್ಯ, ನಿಜ ಕಾಲದಲ್ಲಿ ಸತ್ಯ ಅಲ್ಲ ಹೇಳಬೇಕಾಗಿತ್ತು. ನಿಜ ಕಾಲದಲ್ಲಿ ಸತ್ಯ ಇಲ್ಲ, ಆದ್ದರಿಂದ ನಿಮ್ಗೆ ದಾನ ಕೊಟ್ಟದ್ದು ನನ್ನ ಸ್ವಪ್ನದಲ್ಲಿದ್ದರೆ ನಾನು ನೋಡ್ತೀನಿ, ನಿಜದಲ್ಲಿ ನಾನು ಎಷ್ಟು ದಾನ ಕೊಡಲಿಕ್ಕಾಗ್ತೇನೆ ನೋಡಿಕೊಂಡು ನಿಮ್ಗೆ ಕೊಡ್ತೇನೆ ಅಂತ ಅನ್ಬೇಕಾಗಿತ್ತು. ಆದರೆ ಮನುಷ್ಯ ಇಮೋಷನಲ್ ಒಳಗಾಗಿ ವಿಚಾರ ಮಾಡದೆ ಏನು ಅತಿಯಾಗಿರ್ತಕ್ಕಂಥ ಒಂದು ದೊಡ್ಡ ಕೈ ತೋರಿಸ್ಲಿಕ್ಕೆ ಹೋಗ್ತಾರಲ್ಲ, ಅದು ತಪ್ಪು. ಸತ್ಯ ಈ ಮಾತನ್ನು ಹೇಳೋದಿಲ್ಲ. ಸತ್ಯ ಹೇಳ್ತದೆ ನಿನ್ನ ಆ್ಯಕ್ಷನಿಂದ ಸಜ್ಜನರಿಗೆ ಹಿತ ಆಗಬೇಕು, ಸಜ್ಜನರಿಗೆ ಹಿತ ಆಗಬೇಕು. ತನ್ನ ಸಂಪೂರ್ಣ ರಾಜ್ಯ ಕೊಟ್ಟೆ, ತನ್ನ ಪ್ರಜೆಗಳ ಗತಿ ಏನು, ತನ್ನ ಹೆಂಡತಿ ಮಕ್ಕಳ ಗತಿಯನ್ನು ವಿಚಾರ ಮಾಡಬೇಕಾಗಿತ್ತಲ್ಲ. ಇದನ್ನೇ ಬಲಿಚಕ್ರವರ್ತಿಗೆ ಹೇಳಿದ್ರಲ್ಲ ಶುಕ್ರಾಚಾರ್ಯರು. ಆದರೆ ಅಲ್ಲಿ ಬೇಡ್ಲಿಕ್ಕೆ ಬಂದಿರತಕ್ಕಂಥವನು ಪರಮಾತ್ಮ. ಶುಕ್ರಾಚಾರ್ಯಗೆ ಗೊತ್ತು, ಅವನಿಗೆ ಬಲಿಚಕ್ರವರ್ತಿಗೆ ಗೊತ್ತು ಇದು ಅಕ್ಷಯವಾಗ್ತದೆ ಅಂತ ಹೇಳಿ. ಅದು ಇಲ್ಲಿ ಬಂದಿರತಕ್ಕಂಥ ದೇವರಲ್ಲ. ಎಚ್ಚರದಲ್ಲಿ ಇನ್ನೂ ಸಂಕಲ್ಪ ಮಾಡಿಲ್ಲ. ಮತ್ತು ಅಂಥವನು ಎಂಥ ವ್ಯಕ್ತಿ ಏನು ಮಾಡಬೇಕು, ದಕ್ಷಿಣೆಗೋಸ್ಕರ ಬೇರೆ ತೆಗೆದಿಟ್ಟು ಇದು ದಾನ, ಇದು ದಕ್ಷಿಣೆ ಅಂತ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ತನಗೆ ತನ್ನ ಹೆಂಡತಿ ಮಕ್ಕಳನ್ನು ಮಾರಿಕೊಂಡದ್ದು ಕೂಡ ಯಾವ ಶಾಸ್ತ್ರ ಒಪ್ಪೋದಿಲ್ಲ. ಕೃಷ್ಣ ಹೇಳಿದ ಮಾತು ಮಹಾಭಾರತದಲ್ಲಿ, ನನ್ನ ಯಾವ ಆ್ಯಕ್ಷನ್ನಿಂದ ಸಜ್ಜನರಿಗೆ ಹಿತವಾಗ್ತದೆ ಅದು ಸತ್ಯ.
ಯಾವನೋ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳ್ಳರು ಹಿಂಬಾಲಿಸಿಕೊಂಡು ಬಂದಿದ್ದಾರೆ. ಅವನು ಬಂದು ನನ್ನಲ್ಲಿ ಆಶ್ರಯ ಪಡೆದಿದ್ದಾನೆ, ನನಗೆ ಗೊತ್ತಿಲ್ಲ ಎಲ್ಲೋದು ಬೇಕಾದ್ರೆ ಹೋಗೋದು ಅಂತ ಸುಳ್ಳು ಹೇಳಿ, ಇದು ಸತ್ಯ. ಒಬ್ಬ ಒಳ್ಳೆಯ ವ್ಯಕ್ತಿಯ ಪ್ರಾಣವನ್ನು ಸಂರಕ್ಷಣೆ ಮಾಡೋದು ಸತ್ಯ, ಸುಳ್ಳು ಹೇಳಿದರೂ ಪರವಾಗಿಲ್ಲ. ಅದಕ್ಕೋಸ್ಕರ ಅಶ್ವತ್ಥಾಮ ಹತಃ ಅಂತಕೊಂಡು ಹೇಳಿಸಿದ ಕೃಷ್ಣ ತಾನು ನಿಂತುಕೊಂಡು ಸತ್ಯಜ್ಞಾನ ಅನಂತಗಳು ಯಾವನದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಿಕೊಂಡು ಅಂತೇಳಿ ಅಂತಕ್ಕಂಥ ಪರಮಾತ್ಮ ಅವನು ಸುಳ್ಳು ಕರೆಯನ್ನು ಮಾಡಿಸ್ತಾನೆ? ಇಲ್ಲ. ಸತ್ಯಂ ಭೂತಹಿತಂ ಪ್ರೋಕ್ತಂ. ಜಗತ್ತಿಗೆ ಉಪಕಾರವಾಗ್ತಿದ್ರೆ ನಾನು ಮಾತನಾಡೋದು ಅದು ಅಸತ್ಯವಿದ್ದರೂ ಸತ್ಯನೇ. ಹರಿಶ್ಚಂದ್ರ ಆ ರೀತಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಆದ್ದರಿಂದಾಗಿ ಇಮೋಷನಕ್ಕೊಳಗಾಗಿ ಸಾರಾಸಾರವನ್ನು ವಿಚಾರ ಮಾಡದೆ ಯಾವುದೋ ಬೇರೆ ಧರ್ಮಕ್ಕೆ ಹೋಗ್ತಾರೆ. ಹಿಂದಿನ ದಿವಸದಲ್ಲಿ ಎಷ್ಟೋ ಜನ ನಮ್ಮ ಯುವಕರು ಲವ್ ಜಿಹಾದ್ನಲ್ಲಿ ಸಿಕ್ಕು ಧರ್ಮಾಂತರಿತರಾಗ್ತಾ ಇದ್ದಾರೆ. ನಮ್ಮ ಯುವಕರು ಯಾವುದೋ ಒಂದು ಸ್ವಲ್ಪ ಆ ರೀತಿಯಾಗಿರ್ತಕ್ಕಂಥ ಅವರಿಗೆ ಏನೋ ಒಂದು ಮೆಸ್ಮರಿಸಮ್ ಮಾಡಿದ ಕಣಕ್ಕೆ ಬೇರೆ ಮತಕ್ಕೆ ಹೋಗೋರಿದ್ದಾರೆ. ಯಾವ್ಯಾವುದೋ ಬಾಬಾಗಳಿಂದ ಹೋಗ್ತಕ್ಕಂಥವರು ಇದ್ದಾರೆ. ಇಲ್ಲ, ಸತ್ಯ ಭೂತಹಿತವಾಗಿರಬೇಕು, ಸತ್ಯ ಸಜ್ಜನರಿಗೆ ಹಿತಕರವಾಗಿರಬೇಕು. ಆಗ ಅದು ನಿಜವಾದ ಸತ್ಯ ಅಂತ ತಿಳ್ಕೊಂಡಂತ ಅನ್ನಿಸ್ತದೆ. ಅದಕ್ಕೋಸ್ಕರ ಸತ್ಯ ಹರಿಶ್ಚಂದ್ರನ ಕಥೆಯಲ್ಲಿ ಸತ್ಯತೆ ಯಾರನ್ನು ಸಂಹರಿಸೋದೆಲ್ಲ ಯಾರು ಉಳಿಸ್ತದೆ. ಇನ್ನೊಮ್ಮೆ ನೆನಪು ಮಾಡಿಕೊಡ್ತೇನೆ ಕಥೆಯನ್ನು. 14ನೇ ದಿವಸದ ಯುದ್ಧದಲ್ಲಿ 16ನೇ ದಿವಸದ ಯುದ್ಧದಲ್ಲಿ ಹದಿನೇಳನೇ ದಿವಸದ ಮಹಾಭಾರತ ಯುದ್ಧದಲ್ಲಿ ಯುಧಿಷ್ಠಿರನ ಕೈಯಲ್ಲಿ ಯುಧಿಷ್ಠಿರನಿಗೂ ಕರ್ಣನಿಗೂ ಘನಘೋರವಾದ ಯುದ್ಧವಾಯಿತು. ಯುದ್ಧದಲ್ಲಿ ಕರ್ಣ ಗೆದ್ದ. ಯುಧಿಷ್ಠಿರನ ರಥ ಮುರಿದೋಯಿತು, ಸಾರಥಿ ಸತ್ತೋದ. ಯುಧಿಷ್ಠಿರ ಕೈ ಮೇಲೆ ಮಾಡಿದ್ದಾನೆ, ನಾನು ಸೋತಿದ್ದೇನೆ ಅಂತ. ಆಗ ಕರ್ಣ ಅವನು ಕುತ್ತಿಗೆಗೆ ಬಾರ್ಕೋಲಿನ ಹಗ್ಗ ದಾರ ಇರ್ತಲ್ಲ, ಅದನ್ನು ಕುತ್ತಿಗೆಗೆ ಹಾಕಿ ಯಾರಿಗೂ ವಚನ ಕೊಟ್ಟಿದ್ದೇನೆ ಬೇಚಾರ, ಬಿಟ್ಟಿದ್ದೇನೆ ಹೋಗು ಅಂತ ತಿಳ್ಕೊಂಡಂತೇಳಿ. ಕರ್ಣ ಮಾಡಿದ ಸರಿಯೇ? ಭಗವಂತನ ಇಚ್ಛೆ ಇತ್ತು, ಮಾಡಿದ. ವ್ಯವಹಾರ ದೃಷ್ಟಿಯಿಂದ ಸರಿಯಲ್ಲ. ಯಾರನ್ನ ನಂಬಿ ದುರ್ಯೋಧನ ಯುದ್ಧ ಮಾಡ್ತಾ ಇದ್ದಾನೆ? ರಾಜ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆ, ಬಂಧಿಸಿಕೊಂಡು ಹೋಗಬೇಕಾಗಿತ್ತು. ದುರ್ಯೋಧನಿಗೆ ಜೀವನ ಕೊಡ್ತಾ ಇಲ್ಲ. ತನ್ನ ಸೆಲ್ಫ್ ಸಮ್ಟೆಡ್ ಪ್ರಭಾವ, ನನಗೆ ಕೆಟ್ಟ ಹೆಸರು ಬರಬಾರ್ದು, ನಾನು ಯಾರಿಗೂ ವಚನ ಕೊಟ್ಟಿದ್ದೇನೆ. ಆದರೆ ಈ ಕಾಲದಲ್ಲಿ ಅವನು ಮಾಡಿದ್ದು ಅವನ ದೃಷ್ಟಿಯಿಂದ ಧರ್ಮ ಅಲ್ಲೇ ಅಲ್ಲ. ಯಾಕೆ ಅವನು ಪಕ್ಷ ಯಾರೆಲ್ಲ ಲಾಯಲ್ಲಾಗಿದ್ದ? ದುರ್ಯೋಧನಿಗೆ. ಯಾರು ದುರ್ಯೋಧನ ಮೇಲೆ ವಿಶ್ವಾಸ ಇಟ್ಟಿದ್ದ ಅಂತವನು ತನ್ನ ಕವಚಕೊಂಡಲ್ಲಿ ತೆಗೆದುಕೊಟ್ಟ, ಧರ್ಮರಾಜನ ಬಿಟ್ಟ, ನಕುಲನ ಬಿಟ್ಟ. ಧರ್ಮಕ್ಕೆ ಜಯ ಆಯಿತು, ಪ್ರಶ್ನೆ ಬೇರೆ. ಆದರೆ ಈ ಅಪಮಾನದಿಂದ ಧರ್ಮರಾಜ ಬರ್ತಾನೆ ಸಾಯಂಕಾಲ ಶಿಬಿರಕ್ಕೆ, ಸೋತು ಸುಣ್ಣಾಗಿ ಬರ್ತಾನೆ ಗಾಯಗೊಂಡು. ಪಾಂಡವರನ್ನು ಕರೆದು ಹೇಳ್ತಾನೆ, ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ, ನೀವು ಅಲ್ಲಿ ಯಾರು ರಾಜರಾಗ್ತಾರಾಗ್ರಿ ಅಂತ ತಿಳ್ಕೊಂಡಂತ. ಏನಾಯಿತು ಅಂತ ಇವತ್ತು ಇಷ್ಟು ಅಪಮಾನ ಆಗಿದೆ. ಒಬ್ಬ ವ್ಯಕ್ತಿ ವಿಶಿಷ್ಟ ಸ್ಥಾನದಲ್ಲಿದ್ದಾಗ ಅಂಥ ವ್ಯಕ್ತಿಗೆ ಅಪಮಾನ ಅಂತ ತಿಳ್ಕೊಂಡಂತೇನಿದೆ, ಅದು ಮರಣಾದ ಅತಿರಿಚ್ಛತೆ, ಮರಣಕ್ಕಿಂತಲೂ ಹೆಚ್ಚು. ಇದನ್ನು ಕೃಷ್ಣ ಅರ್ಜುನಿಗೆ ಹೇಳಿದ್ದ.
ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದ ಅತಿರಿಚ್ಯತೆ ಅಪ್ಪ. ಸೋಲು ಅಕೀರ್ತಿ ಇದು ಮರಣಕ್ಕಿಂತ ಹೆಚ್ಚು. ಅದು ನಾನು ಸತ್ತಂತೆ ಜೀವನ್ಮೃತ, ನಾನು ಎಷ್ಟು ಅಪಮಾನ ಮಾಡಿಕೊಂಡಿರ್ತಕ್ಕಂಥವನು. ಅರ್ಜುನ ಹೇಳ್ದ, ನೋಡು ರಾಜ ಅಪಮಾನ ಮಾಡಿದ ವ್ಯಕ್ತಿಯನ್ನು ನಾಳಿನ ದಿವಸ ನಾನು ಕೊಂದು ಶಿಬಿರಕ್ಕೆ ಬರ್ತೇನೆ, ಕೊಲ್ಲದೆ ಶಿಬಿರದಲ್ಲಿ ಕಾಲಿಡೋದಿಲ್ಲ. ನಿನ್ನ ತಮ್ಮ ಮಾಡಿದರೂ ಕೂಡ ನೀನೇ ಜಯ ಸಂಪಾದನೆ ಮಾಡಿದಂತೆ ಅಲ್ವೇ? ಸೈನಿಕರು ಗೆದ್ದರೂ ಕೂಡ ಗೆದ್ದವನು ರಾಜ ಅಂತಿಕೊಂಡಂತ ಹೆಸರು. ಈಗಿನ ಜನರ ಮಾತು ಬೇರೆ ಇದೆ. ವಿರೋಧಿ ಪಕ್ಷದವರು ಗೆದ್ದವರು ಸೈನಿಕರು, ಮೋದಿ ತಾಯಕ್ಕೆ ಕೀರ್ತಿ ತಗೊಳ್ಬೇಕು, ಮೋದಿ ತಾಯಕ್ಕೆ ಹೇಳಬೇಕು ಹಮ್ನೆ ಘುಸ್ಕರ್ ಮಾರ ಅಂತೇಳಿ. ಘುಸ್ಕರ್ ಮಾರ ಮಾಡಿದವರು ಸೈನಿಕರು, ಇವನಲ್ಲ, ಪ್ರೈಮ್ ಮಿನಿಸ್ಟರ್ ಅಲ್ಲ. ಆದರೆ ಆಳ್ತಕ್ಕಂಥವರ ಆ ಒಂದು ಆ ಮಾನಸಿಕ ಸ್ಥಿರತೆ, ಆ ನೀತಿಯಲ್ಲಿರ್ತಕ್ಕಂಥ ಒಂದು ಸ್ಥಿರತೆ ಅಂತ ಏನಿದೆ, ಅದರಿಂದ ಸೈನಿಕರಿಗೆ ಬಲ ಬರ್ತದೆ. ಸೈನಿಕರು ಗೆದ್ದರು ರಾಜ ಗೆದ್ದಂತೆ, ಸೈನಿಕರು ಸೋತರು ರಾಜ ಸೋತಂತೆ. ಸೋತವರು ಸೈನಿಕರು ಅಂತ ಬಿಡ್ಲಿಕ್ಕೆ ಆಗ್ತಾಯಿಲ್ಲ, ಆ ಜವಾಬ್ದಾರಿಯನ್ನು ತೊಗೊಳ್ಬೇಕು. ಇವತ್ತಿನ ಕಿಸಾನ್ದವ್ರು ನಿನ್ನೆ ಹೇಳಿದಂತೆ ಯಾವನೋ ಮಾಡಿದ ನಮಗೇನು ಗೊತ್ತಿಲ್ಲ, ನಾವೇನು ಸಂಬಂಧ ಇಲ್ಲ ಅಂತೇಳಿ ಮೈ ಮೇಲೆ ಹಾರಿಸ್ಕೊಳ್ತಾ ಇದ್ದಾರಲ್ಲ, ಇಂಥವ್ರ ಮಾತಿಲ್ಲ. ಅರ್ಜಿಕೊಂಡು ಧರ್ಮರಾಜ ಒಪ್ಕೊಂಡಿದ್ದಾನೆ. ಮರುದಿವಸ ಬ್ಯಾಂಡೇಜ್ ಆಯಿತು, ಎಲ್ಲ ಆಯಿತು, ಗುಣ ಆದ. ಅಷ್ಟು ಒಳ್ಳೆಯ ಔಷಧಿಗಳಿದ್ದು. ಹಿಂದಿನ ದಿವಸ ಸಾಕಷ್ಟು ಗಾಯಗೊಂಡಿದ್ದರು, ಮರುದಿವಸಕ್ಕೆ ಯುದ್ಧಕ್ಕೆ ತಯಾರಾಗಿ ಬರ್ತಾಯಿದ್ರು. ಮಧ್ಯಾಹ್ನ 12 ಗಂಟೆ ಹೊತ್ತು ಯುದ್ಧ ಭೂಮಿಯಲ್ಲಿ ಧರ್ಮರಾಜ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲೂ ಕಾಣದೇ ಇರತಕ್ಕಂಥ ಸಂದರ್ಭದಲ್ಲಿ ಆಗ ಅರ್ಜುನಿಗೆ ಸ್ವಲ್ಪ ಮನಸ್ಸಿಗೆ ತ್ರಾಸಾಗಿದೆ. ಅಣ್ಣ ಕೃಷ್ಣ ಯಾಕೋ ಅಣ್ಣ ಕಾಣ್ತಾ ಇಲ್ಲ. ಆದ್ದರಿಂದಾಗಿ ನೋಡಪ್ಪ, ನೀನು ಅಣ್ಣ ಕಾಣದೇ ಇದ್ದರೆ ಶಿಬಿರಕ್ಕೆ ಹೋಗಿ ಕೂತ್ಕೊಂಡಿರ್ತಾನೆ. ಯಾಕೆಂದ್ರೆ ನಿಮ್ಮ ರಾಜನಿಗೆ ಏನಾದರೂ ಆಗಿದ್ದು ಇಷ್ಟೊತ್ತಿಗೆ ಎಲ್ಲ ಕಡೆ ಪ್ರಚಾರ ಆಗ್ತಿತ್ತು. ನಿಮ್ಮ ಅಣ್ಣ ಏನು ಸತ್ತಿಲ್ಲ, ಚಿಂತೆ ಮಾಡಬೇಡ, ಮೊದಲು ಮಾಡಿದ ಪ್ರತಿಜ್ಞೆಗೋಸ್ಕರ ಪ್ರಯತ್ನ ಮಾಡಿದ ಮುನ್ನಡೆ. ಅಷ್ಟರಲ್ಲಿ ಭೀಮ ಬಂದ. ಅರ್ಜುನ, ಭೀಮ ಸ್ವಲ್ಪ ಶಿಬಿರಕ್ಕೆ ಹೋಗಿ ನೋಡ್ಕೊಂಡು ಬಾರು, ಅಣ್ಣ ಸರಿ ಆರಾಮಿದ್ದಾನೋ ಇಲ್ಲೋ ಅಂತೇಳಿ. ಅರ್ಜುನಿಗೆ ಧರ್ಮರಾಜನ ಮೇಲೆ ಅಷ್ಟು ಬಹಳ ಪ್ರೀತಿ. ಭೀಮ ಹೇಳ್ದ, ಯುದ್ಧಕ್ಕೆ ಬಂದ ಮೇಲೆ ಬೆನ್ನು ತೋರಿಸ್ಕೊಂಡು ಹೋಗೋದು ಹೇಡಿಗಳ ಕೆಲಸ, ಅಣ್ಣನಿಗೇನಾಗಿಲ್ಲ, ಇಲ್ಲಿಲ್ಲದೆ ಇದ್ದರೆ ಶಿಬಿರದಲ್ಲಿರ್ತಾನೆ, ನೀನು ಚಿಂತೆ ಮಾಡಬೇಡ ಅಂತ ಹೇಳ್ದೆ. ಆದರೂ ಯಾಕೋ ಅರ್ಜುನ ಮನಸ್ಸು ಒಪ್ಪಲಿಲ್ಲ. ಅರ್ಜುನ, ಕೃಷ್ಣ ನಡಿ ನಾವು ಶಿಬಿರಕ್ಕೆ ಹೋಗೋಣ, ನೋಡ್ಕೊಂಡು ಮತ್ತೆ ಯುದ್ಧಕ್ಕೆ ಬರೋಣ. ಕೃಷ್ಣ ಹೇಳ್ದ, ನೋಡಪ್ಪ ನೀನು ಯಜಮಾನ, ನಾನು ಸಾರಥಿ, ಎಲ್ಲಿ ಕರ್ಕೊಂಡು ಹೋಗ್ತೇನೆ. ಯುದ್ಧ ಬಿಟ್ಟು ನಡಿ ಅಂದರೆ ಅದು ನಡಿತೇನೆ, ಅಥವಾ ಸೈನ್ಯದ ಮಧ್ಯದಲ್ಲಿ ನಡಿ ಅಂತ ಅಲ್ಲಿ ಹೋಗಿ ಬರ್ತೇನೆ. ನನ್ನ ಜವಾಬ್ದಾರಿ ಅಲ್ಲ, ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಿನ್ನ ಜವಾಬ್ದಾರಿ ಅಂತ ಹೇಳಿದೆ. ಆಯ್ತು, ಶಿಬಿರಕ್ಕೆ ಬಂದರು. ದ್ವಾರಪಾಲಕ ಓಡ್ತಾ ಹೋಗಿ ಧರ್ಮರಾಜನಿಗೆ ಹೇಳ್ದ, ಅರ್ಜುನ ಬಂದಿದ್ದಾನೆ, ಅರ್ಜುನ ಕೃಷ್ಣ ಬಂದಿದ್ದಾರೆ, ಬೇಕರಿಯಪ್ಪ ಅಂತೇಳಿ. ಧರ್ಮರಾಜ ನಿಂತ ಕ್ಷಣಕ್ಕೆ ಕೇಳಿದೆ, ಕರ್ಣನ್ ಕೊಂದು ಬಂದಿ ಅದಲ್ಲ ಅರ್ಜುನ ಅಂತೇಳಿ. ಇಲ್ಲ, ಇನ್ನೂ ಕೊಲ್ಲಬೇಕಾಗಿದೆ. ಮತ್ತೆ ಯಾಕೆ ಬಂದು ಪ್ರತಿಜ್ಞೆ ಏನು ಮಾಡಿದ್ದಿ? ಕರ್ಣನನ್ನು ಕೊಲ್ಲದೆ ಶಿಬಿರಕ್ಕೆ ಕಾಲಿಡಂಗಿಲ್ಲ ಅಂತ ಹೇಳಿದ್ದೆಲ್ಲ, ಯಾಕೆ ಬಂದು? ಸುಮ್ಮನೆ ಪ್ರತಿಜ್ಞೆ ಮಾಡ್ತಾರೆ. ಅಪಮಾನದಿಂದಾಗಿ ಧರ್ಮರಾಜನ ಸಿಟ್ಟು ಹೆಚ್ಚಾಗಿತ್ತು. ಸುಮ್ಮನೆ ಪ್ರತಿಜ್ಞೆ ಮಾಡೋದಿಲ್ಲ ಬಿಡೋದಿಲ್ಲ. ನೀನು ಗಾಂಡೀವ್ ಇನ್ನೊಬ್ರು ಯಾರಿಗಾದ್ರೂ ಕೊಡು, ಭೀಮನ ಕೈ ಕೊಡು, ಇವತ್ತು ಕರ್ಣನ ಕೊಂದುಬಿಡ್ತಾನ ಅವನು. ಸಿಟ್ಟಿನ ಬರದಲ್ಲಿ ಧರ್ಮರಾಜ ಹೇಳ್ದ. ಈ ಶಬ್ದ ಕೇಳಿದ ಕ್ಷಣಕ್ಕೇನೆ ಅರ್ಜುನ ತನ್ನ ವರೆಯಿಂದ ಖಡ್ಗವನ್ನು ತೆಗಿತಾನೆ. ಕೃಷ್ಣ ಕೇಳ್ದ, ಯಾರಿಗಪ್ಪ? ಯುದ್ಧ ಭೂಮಿಯಲ್ಲಿಲ್ಲ, ಶಿಬಿರದಲ್ಲಿದ್ದೀವಿ, ನೀನು ನಾನು ನಿಮ್ಮಣ್ಣ, ಯಾರಿಗೋಸ್ಕರ ಖಡ್ಗ? ನಂತಲೇ ಅರ್ತೀಯ? ಇಲ್ಲ ಕೃಷ್ಣ, ಅಣ್ಣನ ಕೊಲ್ತೇನೆ. ಅಣ್ಣ ಕಾಣಿಸ್ದೇ ಇದ್ದು ದುಃಖಿತನಾದ ಅಣ್ಣನ ಕೊಲ್ತೇನೆ ಅಂತ ಎಲ್ಲೋ? ಇಲ್ಲ, ನನ್ನ ಪ್ರತಿಜ್ಞೆ ಇದೆ. ನಂದೇನು ಪ್ರತಿಜ್ಞೆ ಇದೆ? ನಾನು ಗುರುಗಳ ಹತ್ರ ಏಕಾಂತದಲ್ಲಿ ಪ್ರತಿಜ್ಞೆ ಮಾಡಿದ್ದೆ, ನನ್ನ ಗಾಂಡೀವ ಧನುಷ್ಯವನ್ನು, ನನಗೆ ಗಾಂಡೀವ ಧನುಷ್ಯ ಬರ್ತದೆ ಅಂತ ತಿಳ್ಕೊಂಡಂತಕ್ಕಂಥದ್ದನ್ನು ನನಗೆ ವಿದುರ ಮತ್ತು ಜ್ಞಾನಿಗಳು ಹೇಳಿದರು. ಅದನ್ನು ಯಾರು ಇನ್ನೊಬ್ಬರಿಗೆ ಕೊಡುವಂತಾರೆ, ನಾನು ಅವರನ್ನು ಕೊಲ್ತೇನೆ ಅಂತ ನನ್ನ ಪ್ರತಿಜ್ಞೆ.
ನಾವು ಕ್ಷತ್ರಿಯರು ನಮ್ಮ ಪ್ರತಿಜ್ಞೆಯನ್ನು ಮೀರುವಂತಿಲ್ಲ. ಆದ್ದರಿಂದ ಅಣ್ಣನನ್ನು ಕೊಲ್ತೇನೆ, ನಂತರ ಏನಾಗ್ತದೆ ನೋಡ್ತೇನೆ. ಕೃಷ್ಣ ಹೇಳ್ದ, ನಿನಗೆ ಅಣ್ಣನ ಕೊಲ್ಲಬೇಕಾಗ್ಯದಲ್ಲ, ಒಳಗೆ ಆ ಖಡ್ಗ ತಲವಾರು ಒಳಗಿಡು, ನೀನು ಅಣ್ಣನ ಕೊಲ್ಲು ಉಪಾಯ ಹೇಳ್ತೇನೆ. ಕೃಷ್ಣನ ಮಾತನ್ನು ಮೀರೋ ಧೈರ್ಯ ಅರ್ಜುನಿಗಿರಲಿಲ್ಲ. ಹೇಳಿ ಕೃಷ್ಣ, ನಿಮ್ಮ ಅಣ್ಣಗೆ ಬೈದ್ಬಿಡು. ನಮಗಿಂತ ಹಿರಿಯರಿಗೆ, ಅಣ್ಣನಿಗೆ, ತಂದೆ ತಾಯಿಗಳಿಗೆ ಬೈದ್ರೆ ಅವ್ರನ್ನ ಕೊಂದಂತೆ. ನಾವು ಎಷ್ಟು ಸಲ ಮಾತೃಹತ್ಯೆ ಮಾಡಿದ್ದೇವೋ, ಎಷ್ಟು ಸಲ ಪಿತೃಹತ್ಯೆ ಮಾಡಿದ್ದೇವೋ ಗೊತ್ತಿಲ್ಲ. ತಿಳುವಳಿಕೆ ಬಂದ ಮೇಲೆ ಮಾಡಿದಂತೆ ನೆನಪಿಲ್ಲ. ಇರಲಿ. ಆಗ ಬಂದ, ನಿನ್ನಿಂದಲೇ ಈ ದ್ಯೂತ, ನಿನ್ನ ಹಠದಿಂದಲೇ ನಾವು ರಾಜ್ಯವನ್ನು ಕಳ್ಕೊಂಡೀವಿ, ನಿನ್ನಿಂದಲೇ ಅಜ್ಞಾತವಾಸ, ನಿನ್ನಿಂದಲೇ ವನವಾಸ, ನಿನ್ನಿಂದಲೇ ದ್ರೌಪದಿಗೆ ತ್ರಾಸ, ಎಲ್ಲ ಏನೇನು ಮನಸ್ಸಿನೊಳಗೆಲ್ಲ ಒಂದು ತಡೆದಿಟ್ಕೊಂಡಿದ್ದ ಎಲ್ಲ ಹೊರಗೆ ಹಾಕಿದ. ಮತ್ತೆ ಖಡ್ಗ ತೆಗೆದ ಹೊರಗೆ. ಕೃಷ್ಣ ಕೇಳಿದೆ, ಯಾರಿಗೋಸ್ಕರಪ್ಪ ಈ ಸಲ ನನ್ನ ನಂಬರ್ ಏನೋ? ಇಲ್ಲ ಕೃಷ್ಣ, ಆತ್ಮಹತ್ಯೆ ಮಾಡಿಕೊಳ್ತಾನೆ. ಯಾಕೆ? ಅಣ್ಣಗೆ ಬೈದರೆ ಅಣ್ಣನ ಕೊಂದಾಗೆ. ಅಣ್ಣನನ್ನು ಕೊಂದರೆ ಭ್ರಾತೃಹತ್ಯ ಪಿತೃಹತ್ಯ ಅಂತ ಏನಿದೆ, ಇದಕ್ಕೆ ಶಿಕ್ಷೆ ಆತ್ಮಹತ್ಯೆ ಶಿಕ್ಷೆ. ಧರ್ಮಶಾಸ್ತ್ರ ನನಗೂ ಸ್ವಲ್ಪ ಗೊತ್ತಿದೆ. ನೀ ಸಾಯಬೇಕಾಗಿದೆಲ್ಲ ಕೃಷ್ಣ ಹೇಳ್ದ. ಹೌದು ಕೃಷ್ಣ, ಹಾಗಾದ್ರೆ ಮೊದಲು ಖಡ್ಗೊಳಗಿಡು. ಖಡ್ಗೆ ಇಟ್ಕೊಂಡು ಮಾತಾಡ್ಬೇಡ. ನೀವು ಕ್ಷತ್ರಿಯರು ಏನಾದ್ರು ಹೆಚ್ಚಾದ ತಕ್ಷಣ ಖಡ್ಗನೇ ಅಂತೀರಿ, ತಲೆಯನ್ನು ಖರ್ಚು ಮಾಡೋಂಗಿಲ್ಲ ನೀವು. ಒಳಗಡೆ ಮೊದಲು ನಿನ್ನನ್ನು ಹೊಗಳಿಕೋ. ಹಿರಿಯರ ಎದುರಿನಲ್ಲಿ ನಾನು ಅಷ್ಟು ಶ್ರೇಷ್ಠಿದ್ದೇನೆ, ಇಷ್ಟು ಶ್ರೇಷ್ಠಿದ್ದೇನೆ, ನಿಮ್ಗಿಂತ ಹೆಚ್ಚು ಕಲ್ತಿದ್ದೇನೆ, ಹಾಗೆ ಹೀಗೆ ದಿನ ಈಗಿಂತಲ್ಲ. ನಾವು ಮನೆಯಾಗ ಅಪ್ಪ ಅಮ್ಮ ಸುಮ್ಮ ಕೂತ್ಕೊಡು, ಈಗಿನ ನಿಮಗೇನು ಅರ್ಥ ಆಗ್ತದೆ, ನಿಮ್ಗಿಂತ ನಾವು ಭಾಳ ಕಲ್ತೀವಿ, ನಮ್ಗಿಂತ ಹೆಚ್ಚು ಭಾಳ ಜಗತ್ತು ನೋಡಿದ್ದೀವಿ ಅಂತಿಕೊಂಡು ಅಂತೀವಿ. ಆದರೆ ಅವ್ರ ಹತ್ಯೆ ಅದು ಮಾಡೋ ಹಂಗೆ ಅನ್ಬಾರ್ದು. ನಿನ್ನನ್ನು ಹೊಗಳಿಕೋ. ಹೊಗಳಿಕೊಂಡ ನಂತರ ಆ ಕಾಲದಲ್ಲಿ ಕೃಷ್ಣ ಹೇಳ್ದ, ನೋಡು, ಧರ್ಮ ಸತ್ಯ ಶಬ್ದ ಮಾತನಾಡೋದು ಭಾಳ ಸುಲಭ. ಆದರೆ ಯಾವ ಕಾಲದಲ್ಲಿ ಯಾವುದು ಧರ್ಮ, ಯಾವ ಕಾಲದಲ್ಲಿ ಯಾವುದು ಸತ್ಯ ಅಂತನ್ನೋದು ನಿರ್ಣಯ ಮಾಡೋದು ಭಾಳ ಕಠಿಣ ಇದೆಯಪ್ಪ. ಅದಕ್ಕೋಸ್ಕರ ಬಹಳ ಸರಿಯಾಗಿರ್ತಕ್ಕಂಥ ಶಾಸ್ತ್ರಜ್ಞಾನ ಬೇಕಾಗ್ತದೆ. ಅರ್ಜುನ, ಧರ್ಮಸ್ಯ ವಚನಂ ಶ್ರೇಯ ಧರ್ಮಜ್ಞಾನಂತ ದೋಸ್ತರಂ ಯತ್ ಸತಾಂ ಹಿತಮತ್ಯಂತಂ ಸಹಾ ಧರ್ಮ. ಯಾವುದು ಧರ್ಮ? ಧರ್ಮ ಅಂತಿಕೊಂಡು ಧರ್ಮದ ಆಚರಣೆ, ಇಂಪ್ಲಿಮೆಂಟೇಷನ್. ನಾನು ಮಾಡುವ ಯಾವ ಕಾರ್ಯದಿಂದ ಸಜ್ಜನರಿಗೆ ಹಿತವಾಗ್ತದೆ ಅದು ಧರ್ಮ. ನಾನು ಮಾಡುವುದರಿಂದಾಗಿ ಸಜ್ಜನರಿಗೆ ಅಹಿತವಾಗ್ತಿತ್ತು ಅಂತ ತಿಳ್ಕೊಂಡಂತಂದರೆ ಅದು ಅಧರ್ಮ. ಮನೆಯಲ್ಲಿ ವೃದ್ಧ ತಂದೆ ತಾಯಿಗಳಿದ್ದಾರೆ, ಅವರಿಗೆ ಭಾಳೊತ್ತು ಅವ್ರದ್ದು ನಿಯಮ, ಅವರು ಕೂಡ ಒಳ್ಳೆಯ ನಿಷ್ಠರು, ನೈವೇದ್ಯ ಆಗದೆ ತೀರ್ಥ ತೆಗೆದುಕೊಳ್ಳೋದು ಏನೂ ತೆಗೆದುಕೊಳ್ಳೋದಿಲ್ಲ. ಇವನು 12 ಗಂಟೆ 1 ಗಂಟೆಗೆ ಎದ್ದು 3 ತನಕ ಪೂಜೆ ಮಾಡಿ ಆಮೇಲೆ ಅವ್ರು ಊಟಕ್ಕೆ ಹಾಕಿದ್ರೆ ಅಲ್ಲಿ ತನಕ ಅನ್ನ 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 ಅಂತಂದು ಯಾವಾಗ ಪ್ರಾಣ ಬಿಟ್ಟರೆ ಇದು ಧರ್ಮ. ಆ ಪೂಜೆ ಧರ್ಮ ಅಲ್ಲ. ಆ ಸಜ್ಜನರಾದ ತಂದೆ ತಾಯಿಗಳಿಗೋಸ್ಕರ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಬೇಗನೆ ಎದ್ದು ಪೂಜೆ ಮಾಡಿ ತೀರ್ಥ ಕೊಟ್ಟು ಆನಂತರ ಉಳಿದ ಕೆಲಸ ಮಾಡ್ಕೋಬೇಕಾದ್ರೆ 3 ಕೂಟ ಮಾಡಿದೆ, 4 ಕೂಟ ಮಾಡಿದೆ, ಉಳಿದ ಕೆಲಸ ಹಿಂದೆ ಸಜ್ಜನರಿಗೆ ತ್ರಾಸು ಕೊಟ್ಟರೆ ಆ ಮಾಡಿರ್ತಕ್ಕಂಥ ಪೂಜೆ ನೈವೇದ್ಯ ಅವೆಲ್ಲವೂ ಕೂಡ ಅದು ಅಧರ್ಮ ಅಂತ ಅನ್ಸ್ಕೊಳ್ತದೆ. ಯತ್ ಸತಾಂ ಹಿತಂ ಸಹಾ ಧರ್ಮ. ಸಜ್ಜನಿಗೆ ಹಿತಕರವಾದದ್ದೇ ಧರ್ಮಪ್ಪ. ಇನ್ನು ಸತ್ಯ, ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತ ದುಷ್ಕರಂ ಯತ್ ಸತಾಂ ಹಿತಂ ತತ್ ಸತ್ಯಂ. ಸತ್ಯ ಸತ್ಯ ಅಂತ ಅನ್ನೋದು ಭಾಳ ಸುಲಭ. ಆದರೆ ಯಾವಾಗ ಏನನ್ನು ಮಾತನಾಡಿದರೆ ಅದು ಸತ್ಯ ಅಂತ ಅನಿಸ್ಕೊಳ್ತದೆ, ಅದರಿಂದ ಸಜ್ಜನರಿಗೆ ಹಿತ ಆಗಬೇಕು. ಕೃಷ್ಣ ಹೇಗೂ ಹೇಳಿದ್ಯಲ್ಲ, ಒಂದು ಪ್ರಶ್ನೆ ಇದೆ. ನೀನು ದ್ರೋಣಾಚಾರ್ಯನ ಕೊಲ್ಲುವಾಗ ನಮ್ಮ ಅಣ್ಣನ ಕಡೆ ಸುಳ್ಳು ಕೇಳಿಸಿದೆ. ಅವನು ಹೇಳಿದ ಅದೇ ಸತ್ಯ ಅಂತ ಹೇಳಿ. ದ್ರೋಣಾಚಾರ್ಯರು ಯಾವುದೊಂದು ಮೋಹಕ್ಕೆ ಒಳಗಾಗಿ, ಶಿಲುಂಚ ವೃತ್ತಿಯಲ್ಲಿದ್ದ ವ್ಯಕ್ತಿ ಮೋಹಕ್ಕೆ ಒಳಗಾಗಿ ಆ ಪಕ್ಷಕ್ಕೆ ಬಂದಿದ್ದ. ಈಗಾಗಲೇ ಸಾಕಷ್ಟು ಪಾಪ ಮಾಡಿ ಆಗಿದೆ.
ಇನ್ನೂ ಹೆಚ್ಚು ಅವನು ಇರುವವರೆಗೂ ಅವರಿಗೆ ನೀವು ಯಾರೂ ಕೊಲ್ಲಿಕ್ಕೆ ಆಗ್ತಿರಲಿಲ್ಲ. ನೀವು ಇರುವವರೆಗೂ ಎಲ್ಲ ಕೊಂದು ಹಾಕಿದರೆ ಸಂಪೂರ್ಣ ಸಜ್ಜನರಾದ ಪಾಂಡವರನ್ನು ಸಂಹಾರ ಮಾಡಿದರೆ ಎಷ್ಟು ಪಾಪ ಬರ್ತಿತ್ತು ಆ ಬ್ರಾಹ್ಮಣನಿಗೆ. ಅದಕ್ಕೋಸ್ಕರ ನಾನು ಆ ಬ್ರಾಹ್ಮಣನನ್ನು ಉಳಿಸೋದಕ್ಕೋಸ್ಕರ ಸತ್ಯ ಹೇಳು ಅಂತ ಹೇಳಿದೆ. ಆ ಬ್ರಾಹ್ಮಣ ಇನ್ನೂ ಹೆಚ್ಚು ಪಾಪ ಮಾಡೋದು ಬೇಡ ಅಂತ ತಿಳ್ಕೊಂಡು ಅಂತೇಳಿ ಅವನ ಕೆಲಸ ಏನಿತ್ತು ನಾನು ಕೊಟ್ಟಿದ್ದೆ ಮುಗಿಸಾಗಿತ್ತು. ಆದ್ದರಿಂದ ಆಗ ನಾನು ಹೇಳಿಸಿದ್ದು ಅದೇ ಸತ್ಯ. ಅವನಿಗೆ ಹಿತ ಮಾಡೋದಕ್ಕೋಸ್ಕರ ನಾನು ಹೇಳಿದೆ. ಅವನು ಪ್ರಿಯ ಅಲ್ಲ, ಹಿತ ಮಾಡೋದಕ್ಕೋಸ್ಕರ, ಅವನಿಗೆ ಅಪ್ರಿಯವಾಗಿದ್ದರೂ ಕೂಡ. ಆದ್ದರಿಂದಾಗಿ ಈಗ ಸದ್ಯಕ್ಕೆ ಅಣ್ಣನ ಕೊಲ್ತೇನೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನಲ್ಲ, ನೀವಿಬ್ಬರೂ ಉಳಿಯಬೇಕಾಗಿದೆ. ಒಬ್ಬರು ಹೋದರೂ ಕೂಡ ಮುಗೀತು ಧರ್ಮಯುದ್ಧ. ನಡಿ ಸದ್ಯ ಹೋಗು, ಯುದ್ಧ ಮಾಡಿ ಕರ್ಣನ ಸಂಹರಿಸು ಅಂತ ಹೇಳಿದ್ದ. ಹರಿಶ್ಚಂದ್ರ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಸತ್ಯಂ ಭೂತಹಿತಂ ಪ್ರೋಕ್ತಂ ಸತ್ಯಂ ಸಜ್ಜನ ಹಿತಂ. ಸಜ್ಜನರಿಗೆ ಹಿತವಾಗುವಂತೆ ನಮ್ಮ ಯಾವ ಆಚರಣೆ ಇದ್ದರೆ ಅದು ಧರ್ಮ. ನಮ್ಮ ಧರ್ಮಾಚರಣೆಯಿಂದ ಸಜ್ಜನರಿಗೆ ಪೀಡಿ ಆಗ್ತಿದ್ರೆ ಈಗೂ ಕೂಡ ಎಷ್ಟೋ ಜನ ಕೇಳ್ತಾರೆ, ಇಲ್ಲ ಅವ್ರು ಜೇಹಾದವ್ರ ಧರ್ಮ ಮಾಡಿದರೆ ಯಾಕೆ ತಪ್ಪು? ಇಲ್ಲ, ಆ ಧರ್ಮದಿಂದ ಎಷ್ಟು ಜನರು ಸಾಯ್ತಾರೆ. ಧರ್ಮ ಅಲ್ಲ. ಧರ್ಮ ಇನ್ನೊಬ್ಬರಿಗೆ ಹಿತವಾಗಿ ಬೇಕೇ ಹೊರತು ಆ ಧರ್ಮ ಇನ್ನೊಬ್ಬರಿಗೆ ಅಹಿತವಾಗ್ತಿತ್ತು ಅಂತಂದ್ರೆ ಧರ್ಮ ಅಲ್ಲದು. ಎಂಥ ಅದ್ಭುತವಾಗಿರ್ತಕ್ಕಂಥ ಪರಿಭಾಷೆ, ಎಷ್ಟು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥದ್ದು ಮಾತು. ಎಷ್ಟು ಸಣ್ಣ ಹುಡುಗರು ನಾವು ಹೇಳ್ತೇವೆ ಏನು ಅಂತ ತಿಳ್ಕೊಂಡಂತಂದರೆ, ನೋಡಪ್ಪ ಸಂಧ್ಯಾವಂದನ ಮಾಡೋ ಮೋಕ್ಷ ಆಗ್ತದೆ ಅಂತ ತಿಳ್ಕೊಂಡಂತೇಳಿ ನಾವು ಸುಳ್ಳು ಹೇಳ್ತೀವಿ. ಬರೀ ಸಂಧ್ಯಾವಂದನ ಮೋಕ್ಷ ಆಗಂಗಿಲ್ಲ. ಸಂಧ್ಯಾವಂದನಿಂದ ಇಂದ್ರಿಯಗಳ ಶುದ್ಧಿಯಾಗಿ ಆನಂತರ ಜ್ಞಾನ ಪಡೆದು ಭಕ್ತಿ ಪಡೆದು ಮೋಕ್ಷ ಆನಂತರ. ಸುಳ್ಳು ಹೇಳ್ತಾ ಇದ್ದೀವಲ್ಲ ಅಂತಂದರೆ ಆ ಸುಳ್ಳು ಅವ್ರಿಗೆ ಹಿತಕರ, ಅವ್ರ ಪುಣ್ಯಕ್ಕೆ ಗಳನ್ನು. ಆ ಸುಳ್ಳು ಹೇಳಿ ಪರವಾಗಿಲ್ಲ. ಮಧ್ಯದಲ್ಲಿ ಆಂಗ್ಲರ ಸಾಹಿತ್ಯದಿಂದ, ಇಂಗ್ಲೆಂಡ್ ಸಾಹಿತ್ಯದಿಂದ ನಮ್ಮ ಭಾರತೀಯ ಸಾಹಿತ್ಯದಲ್ಲಿ ಎಲ್ಲ ಭಾಷೆಯಲ್ಲಿ ಕನ್ನಡ, ಹಿಂದಿ, ಮರಾಠಿ, ಬಾಂಗ್ಲಾ ಎಲ್ಲದರ ಒಂದು ವಿಶಿಷ್ಟತೆ, ಒಂದು ಕ್ರಮ ಹೊಂದಿತ್ತು. ಏನಿದೆ ಇದ್ದದ್ದನ್ನು ಸತ್ಯವಾಗಿ ಹೇಳಬೇಕು. ಎಲ್ಲರೂ ತಮ್ಮ ಬಾತ್ರೂಮ್ನಲ್ಲಿ ಎಲ್ಲರೂ ನಿರ್ವಸ್ತ್ರರೇ. ಹಮಾಮೆ ಸಬ್ ನಂಗೆ ಅಂತ ತಿಳ್ಕೊಂಡಂತೆ ಗಾದೆ ಮಾತಿದೆ ಅಂತ ಹೇಳಿ ಹಾಗೆ ಹೊರಗೂ ಹಾಗೇ ಇರಬೇಕೆ, ಹಾಗೇ ತಿರುಗಬೇಕೆ. ಅದರ ಮಧ್ಯದಲ್ಲಿ ಸುಮಾರು 2-3 ದಶಕ ಇನ್ನೂ ಕೆಲವರು ಇದ್ದಾರೆ ಆ ರೀತಿಯಾಗಿರ್ತಕ್ಕಂಥ ಕಾದಂಬರಿಕಾರರು. ಏನಿದೆ ಅದನ್ನು ಸತ್ಯ. ಆದರ್ಶ ಬೇಕಾಗಿಲ್ಲ. ಆದರ್ಶ ಬರೀ ಸುಳ್ಳು. ಆದರ್ಶದ ಮಾತಲ್ಲ, ಸತ್ಯ ಮಾತನಾಡು. ಆದರೆ ಸತ್ಯವನ್ನು ಜೀರ್ಣಿಸಿಕೊಳ್ಳೋರು ಬೇಕಲ್ಲ, ಅಂಥ ಸತ್ಯ ಉಪಯೋಗ ಇಲ್ಲ. ಯತ್ ಸತಾಂ ಹಿತಂ ಸತ್ಯಂ ಸಾಹಿತ್ಯ ಹಿತೇನ ಸಹಿತಂ ಸಾಹಿತ್ಯಂ. ಹಿತಕರವಾಗಿದ್ದರೆ ಅದು ಸಾಹಿತ್ಯ. ಇದ್ದದ್ದು ನಾನು ಹಾಗೆ ಹೇಳ್ತೇನೆ ಅಂತೇಳಿ ಅಶ್ಲೀಲವನ್ನು ಡೈರೆಕ್ಟಾಗಿ ವರ್ಣನೆ ಮಾಡ್ತಕ್ಕಂಥ ಕ್ರಿಯೆಗಳು ಬಂದು, ಅನೇಕ ಕವಿಗಳು ಬಂದು, ಅನೇಕ ಕಾದಂಬರಿಗಳು ಬಂದು, ಇಲ್ಲ, ಅದು ಸಾಹಿತ್ಯ ಅಲ್ಲ, ಹಿತ ಅಲ್ಲ, ಅದು ಅಹಿತಕರವಾಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ಈ ಎರಡು ಹರಿಶ್ಚಂದ್ರ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಅದರಿಂದ ತಪ್ಪಿದ. ವಿಶ್ವಾಮಿತ್ರರು ಬ್ರಹ್ಮರ್ಷಿತ್ವಕ್ಕೆ ಸಾತ್ವಿಕನಾಗಬೇಕಾಗಿದೆ, ರಾಗದ್ವೇಷಗಳನ್ನು ಬಿಡಬೇಕು, ಅದನ್ನು ಸ್ವಲ್ಪ ತಿಳಿದುಕೊಳ್ಳಿಕ್ಕೆ ಲೇಟ್ ಆಯಿತು. ಆದರೆ ಅವರು ಬ್ರಹ್ಮರ್ಷಿಯಾಗಿ ಇವತ್ತು ಜಗತ್ತಿಗೆ ಮಹಾ ಉಪಕಾರಕರಾಗಿದ್ದಾರೆ. ಅಂತಹ ಮಹಾನುಭಾವರು. ಅದಕ್ಕೆ ವಸಿಷ್ಠರು ಹೇಳಿದರು, ದಶರಥ, ವಿಶ್ವಾಮಿತ್ರನ ಕೈಯಲ್ಲಿ ನಿನ್ನ ಮಕ್ಕಳು ಸುರಕ್ಷತೆ ಇರ್ತಾರೆ, ಕಳಿಸು ಅಂತ ಹೇಳಿದರು. ವಸಿಷ್ಠರ ಔದಾರ್ಯ ಎಷ್ಟು! ನನ್ನ ಹಿಂದಕ್ಕೆ ನನ್ನ ಸ್ಪರ್ಧಿ ಇವನು, ಇವನ ಕಡೆ ಯಾಕೆ ನಮ್ಮ ರಾಜನ ಮಕ್ಕಳನ್ನ ಕಳಿಸ್ಬೇಡ ಅಂತ ಅನ್ಬೋದಾಗಿತ್ತು. ಇಲ್ಲ, ವಸಿಷ್ಠರೇ ಆಗ್ರಹ ಮಾಡಿದ್ದಾರೆ, ಕಳಿಸಪ್ಪ ಅಂತ ತಿಳ್ಕೊಂಡಂತ. ಇದು ಹಿಂದಿನ ದ್ವೇಷವನ್ನೆಲ್ಲ ಮರೆತು ಇದ್ದ ಆ ಭಗವಂತನ ಸಮಾಜದ ಹಿತವನ್ನು ಬಯಸ್ತಕ್ಕಂಥ ಅಂಥದ್ದೇನು ಇದೇ ಧರ್ಮ, ಇದೇ ಸತ್ಯ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಂಥ ಹರಿಶ್ಚಂದ್ರನ ಮಗ ರೋಹಿತ, ಹರಿತನ ಮಗ ಹರಿತನ ಮಗ ಚಂಪಾ ಅಂತ ತಿಳ್ಕೊಂಡಂತೇಳಿ. ಇದೇನು ಚಂಪಾ ಅಂತ ತಿಳ್ಕೊಂಡಂತೇಳಿ. ನಮ್ಮ ಕಡೆಯಲ್ಲೂ ಕೂಡ ಚಂಪಾವತಿ ಅಂತ ಹೆಸರಿಡ್ತಾರೆ. ಚಂಪಾ ಅಂತಂದರೆ ಸಂಪಿಗೆ.
ಸಂಪಿಗೆ ಹೂ ಸಂಸ್ಕೃತ ಚಂಪಕ ಅಂತಂದರೆ ನಮ್ಮಲ್ಲಿ ಸಂಪಿಗೆ ಕರೀತಾರೆ. ಅವನಿಗೆ ಚಂಪ ಅಂತ ಹೆಸರಿಟ್ಟರು. ಅವನು ತಯಾರು ಮಾಡಿದ ದೊಡ್ಡ ನಗರವನ್ನು ಕಟ್ಟಿದ ಅದೇ ಚಂಪಾಪುರಿ ಅಂತ ತಿಳ್ಕೊಂಡಂತ ಹೇಳಿ. ಚಂಪಾಪುರಿ ದ್ವಾಪರ ಯುಗದಲ್ಲಿ ಅದಕ್ಕೆ ಅಂಗದೇಶದ ರಾಜಧಾನಿಯಾಗಿತ್ತು. ಅದನ್ನೇ ಕರ್ಣನಿಗೆ ಕೊಟ್ಟಿದ್ದ ದುರ್ಯೋಧನ. ಆದರೆ ಈಗಿನ ಮಿನಿಸ್ಟರ್ ಅಂತೆ ಗೆದ್ದ ಮೇಲೆ ಯಾವ ಭಾಗದಿಂದ ಗೆದ್ದಿರ್ತಾ ಹೇಳ್ತಾರೆ, ಬರಂಗೆ ಹೇಳ್ತೀರಿ, ಯಾರು ಮಾರಿ ತೋರ್ಸಂಗೆ ಇಲ್ಲ. ಅವನು ಎಂದೂ ಅಂಗದೇಶಕ್ಕೆ ಹೋಗಲೇ ಇಲ್ಲ ನಮ್ಮ ಪಾಪ ಮಹಾರಾಜ. ಎಲ್ಲೇ ದುರ್ಯೋಧನ ನನಗೆ ಕೊಳ್ತಾ ಇರಲಿ. ಈಗ ಆ ಚಂಪಾಪುರಿ ಈಗ ಭಾಗಲ್ಪುರ ಇದೆಯಲ್ಲ, ಬಿಹಾರದ ಮತ್ತು ಉತ್ತರ ಪ್ರದೇಶದ ಬಾರ್ಡರ್, ಭಾಗಲ್ಪುರ ಹತ್ರ ಚಂಪಾಪುರಿ ಇದೆ. ಆ ಚಂಪಕನ ಮಗ ಸುದೇವ, ಸುದೇವನ ಮಗ ವಿಜಯ, ವಿಜಯನ ಮಗ ರುರುಕ, ರುರುಕನ ಮಗ ವೃಕ, ಆ ವೃಕನ ಮಗ ಬಾಹುಕ. ಬಾಹುಕ ಯಾವಾಗ ಸ್ವಲ್ಪ ವೃದ್ಧನಾಗಿದ್ದ, ಸ್ವಲ್ಪ ವೃದ್ಧಾಪ್ಯದಲ್ಲಿ ಅವನಿಗೆ ಅವನ ಹೆಂಡತಿ ಗರ್ಭಿಣಿಯಾದಳು. ದೇವರಿಚ್ಛೆ ಯಾವಾಗ ಏನು ಮಾಡ್ತದೆ ಅಂತ ಹೇಳಿ ಬರೋದಿಲ್ಲ. ಅವಳಿನ್ನೂ ಗರ್ಭಿಣಿಯಾಗಿರೋ ಸಂದರ್ಭದಲ್ಲಿ ಉಳಿದ ಸವತಿಯರಿದ್ರಲ್ಲ, ಅವ್ರಿಗೆ ಇನ್ಮೇಲೆ ರಾಜ ನಮ್ಮ ಮಾತಾಡ್ಸೋದಿಲ್ಲ ಬಾ ಅಂತ ತಿಳ್ಕೊಂಡು ಅಂತೇಳಿ ಅವಳ ಆಹಾರದಲ್ಲಿ ವಿಷ ಹಾಕಿದರು. ಗರ್ಭ ಸತ್ತೋಗಲಿ, ಈಕೆಯನ್ನು ಸತ್ತೋಗಲಿ ಅಂತ. ಆದರೆ ಅವ್ರವರು ಅಂತ ಕೊಂಡಿರ್ತಕ್ಕಂಥ ಋಷಿಗಳ ಕೃಪಾದೃಷ್ಟಿಯವರ ಮೇಲೆ ಇದ್ದದರಿಂದಾಗಿ ಅವಳು ಸಾಯಲಿಲ್ಲ, ಒಳಗಿದ್ದ ಗರ್ಭವೂ ಸಾಯಲಿಲ್ಲ. ಅಷ್ಟರಲ್ಲಿ ಅವರ ಮೇಲೆ ತಾಲಜಂಗ, ಶಕ ಇತ್ಯಾದಿ ಅನೇಕ ಜನರು, ಸುಮಾರು 8 ಜನರು ಸೇರಿ ಅವನ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ತಾಲಜಂಗ, ಪಾರದ, ಯವನ, ಕಾಂಬೋಜ, ಶಕ, ಪಲ್ಲವ, ಬರ್ಬರ ಇವರೆಲ್ಲರೂ ಸೇರಿ ಅವನ ಮೇಲೆ ಆಕ್ರಮಣ ಮಾಡಿ ಅವನನ್ನು ರಾಜ್ಯದಿಂದ ಓಡಿಸಿಬಿಟ್ಟಿದ್ದಾರೆ. ರಾಜ ಗರ್ಭಿಣಿ ಹೆಂಡತಿಯನ್ನು ತೆಗೆದುಕೊಂಡು ಉಳಿದವರೆಲ್ಲರಿಗೂ ಸುರಕ್ಷಿತ ಜಾಗ ಕಳಿಸಿ ಅವನು ತೆಗೆದುಕೊಂಡು ಕಾಡಿಗೆ ಓಡಿದ್ದೇನೆ. ಅವರು ಋಷಿಗಳು ತಮ್ಮ ಆಶ್ರಮದಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ. ಅವಳಿಗೆ ಹೆರಿಗೆ ಆಯಿತು. ಹೆರಿಗೆ ಆದ ಕ್ಷಣಕ್ಕೇ ಒಂದು ಗಂಡಸು ಮಗನು ಹುಟ್ಟಿತು. ಅದರ ಜೊತೆಗೆ ವಿಷದಿಂದ ಒಂದು ಗಂಟು ತಯಾರಾಗಿತ್ತು, ಅದು ಕೂಡ ಹೊಟ್ಟೆಯಿಂದ ಹೊರಗೆ ಬಂತು. ಆಗ ಅವ್ರ ಹೆಸರಿಟ್ಟರು, ಇವನಿಗೆ ಸಗರ ಅಂತ ಹೆಸರಿಟ್ಟರು. ಗರ ಅಂದರೆ ವಿಷ, ವಿಷದ ಜೊತೆಯಲ್ಲಿ ಹುಟ್ಟಿದವನು ಅಂಥೇಳಿ ಸಗರ ಅಂತ ತಿಳ್ಕೊಂಡು ಹೆಸರಿಟ್ಟರು. ಸಗರ ಅಂತ ತಿಳ್ಕೊಂಡು ಹೆಸರಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವರು ಋಷಿಗಳು ಅವನಿಗೆ ಎಲ್ಲ ರೀತಿಯ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಅವನಿಗೆ ತಮ್ಮ ತಪಸ್ಸಿನ ಸಾಮರ್ಥ್ಯದ ರಕ್ಷಾ ಕವಚವನ್ನು ಕೂಡ ಅವನಿಗೆ ತೋರಿಸಿದ್ದಾರೆ. ಅವನಿಗೆ ಹೇಳಿದರು, ನಿಮ್ಮ ಅಪ್ಪನ ರಾಜ್ಯವನ್ನು ಕಸಿದುಕೊಂಡವರನ್ನು ನೀನು ಅವರನ್ನು ಸೋಲಿಸಿ ಕೊಲ್ಲಬೇಡ. ಅದರಲ್ಲಿ ಒಂದಿಬ್ಬರಿಗೆ ಒಳ್ಳೆಯವರು ಕೂಡ ಇದ್ದಾರೆ, ಆದರೆ ಸೋಲಿಸಿ ನಿನ್ನ ರಾಜ್ಯ ನೀನು ವಾಪಸ್ ಪಡಿ. ಗುರುಗಳ ಆಶೀರ್ವಾದ ಸಿಕ್ಕರೆ ಮತ್ತೇನು ಕಡಿಮೆ. ಅವರವರ ಆಶೀರ್ವಾದವನ್ನು ಪಡೆದು ಸಗರ ಅವರನ್ನು ಗೆದ್ದಿದ್ದಾನೆ. ಆದರೆ ಅವರು ಮಾಡಿದ ತಪ್ಪಿಗೆ ಅವರು ಶಿಕ್ಷೆ ಆಗಬೇಕಲ್ಲ. ಶಿಕ್ಷೆ ಆಗಬೇಕು ಅಂತ ತಿಳ್ಕೊಂಡಂತಂದರೆ ಅವರಿಗೆ ವಿವಿಧವಾದ ವೇಷಗಳನ್ನು ಕೊಟ್ಟಿದ್ದಾನೆ. ಮುಂದೆ ಇವರು ರಾಜದ್ರೋಹಿಗಳು, ದೇಶದ್ರೋಹಿಗಳು ಎಂದು ಗೊತ್ತಾಗಲಿ ಅಂತ ತಿಳ್ಕೊಂಡಂತೇಳಿ. ಅದರಲ್ಲಿ ಮೊದಲನೇದವರು ಪಾರದರು. ಪಾರದ ಅಂತಂದರೆ ಸಿಖ್. ಈಗೇನು ಖಲಿಸ್ತಾನಿ, ಎಲ್ಲ ಸಿಖ್ಖರಲ್ಲ, ಇಂಥ ಖಲಿಸ್ತಾನಿ ಮಂದಿ. ಅವ್ರಿಗೇನು ಅಂತಿಕೊಂಡಂತಂದರೆ ಇವರು ಒಟ್ಟು ಕೂದಲು ಕತ್ತರಿಸುವಂತಿಲ್ಲ. ಈ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಅನವಶ್ಯಕವಾಗಿ ಪೂರ್ತಿ ಕೂದಲು ಗಂಡಸರು ಇಟ್ಟುಕೊಳ್ಳೋದು, ಆಮೇಲೆ ಹೆಂಗಸರು ಕೂದಲು ಕತ್ತರಿಸಿಕೊಳ್ಳೋದು, ಇವೆರಡೂ ಅಧರ್ಮ.
ಈಗ ಸಾರಾಸಗಟವಾಗಿ ಹೇಳ್ತಾರೆ, ಈ ಕೊರೋನಾ ಅಂತ ತಿಳ್ಕೊಂಡು ಅಂತೇಳಿ ವಿದ್ಯಾರ್ಥಿಗಳು ಇಟ್ಕೊಂಡ್ರೆ ಏನು ತಪ್ಪಿಲ್ಲ. ಆನಂತರ ಯವನರು ಅಂತಂದರೆ ಇದೆಲ್ಲ ಜಿಹಾದಿಗಳು. ಅವರಿಗೇನು ಹೇಳಿದ್ರು ಅಂತಂದರೆ ತಲೆಯ ಮೇಲೆ ಕೂದಲಿರುವಂತೆಲ್ಲ, ಮುಖದ ಕೂದಲು ಅಷ್ಟೇ ಇಟ್ಕೊಳ್ಳು. ಆ ರೀತಿಯಾಗಿ ಅವರಿಗೆ ಆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಕಾಂಬೋಜರಿಗೆ ಪೂರ್ತಿ ಕೆಳಗೆ ಮೇಲೆ ಬೌದ್ಧರಾಗೆ ಯಾವಾಗಲೂ ಖಾಲಿ, ಶಿಖಾನೂ ಇಲ್ಲ. ಶಿಖ ಇದ್ರೆ ಬ್ರಾಹ್ಮಣ ಅಂತ ಅನ್ಸ್ಕೊಳ್ತಾನೆ ನಾವು. ಆನಂತರ ಶಕರಿಗೆ ಮುಖದ ಕೂದಲಿಲ್ಲ, ತಲೆ ಕೂದಲು ಮಾತ್ರ ಉಳಿತದೆ. ಇವತ್ತಿನ ಫ್ಯಾಷನ್ ಇದೆಲ್ಲ, ಕೇವಲ ಮುಖಕ್ಷೌರ ಮಾಡಿಕೊಳ್ಳೋದು, ಕ್ರಾಬ್ ಬಿಟ್ಟಿರೋದು. ಇದು ಹಿಂದಿನ ಕಾಲಕ್ಕೆ ಈ ಕ್ರಾಬ್ ಬಿಡೋದು ದೇಶದ್ರೋಹಿಗಳ ಕೊಡುವ ಶಿಕ್ಷೆ. ಇದು ನೆನಪಿಟ್ಕೊಳ್ಳಿ. ನಾವು ಇವತ್ತಿನ ದಿವಸ ದೇಶದ್ರೋಹಿಗಳಾಗಿದ್ದೇವೆ ಏನೋ ಗೊತ್ತಿಲ್ಲ, ವೇಷದಿಂದ ಆಗೋದಿಲ್ಲ, ಆದರೆ ಅನಿವಾರ್ಯ ಇದ್ದಿದ್ದೆಲ್ಲ ಬಿಟ್ಬಿಡಿ. ನಮ್ಮ ಫ್ಯಾಷನ್ ನಾವು ಕಲಿಬೇಕು, ಅವ್ರ ಫ್ಯಾಷನ್ ನಾವೇ ಕಲಿಬೇಕು. ನಮ್ಮ ಫ್ಯಾಷನ್ ಬೇಕಾದ್ರೆ ಅವ್ರು ಕಲೀಲಿ. ಅದಕ್ಕೋಸ್ಕರ ಇಸ್ಕಾನ್ ಅಮೇರಿಕನ್ ಜರ್ಮನ್ರನ್ನು ಕೂಡ ತಲೆ ಬೋಳಿಸಿ ಶಿಖಾ ಹಿಡಿಸಿದ. ಆ ವ್ಯಕ್ತಿಗೆ ನಾವು ಉಳಿದ ವಿಷಯದಲ್ಲಿ ಮತಭೇದ ಇದೆ ಇರಲಿ, ಆ ವ್ಯಕ್ತಿಗೆ ಒಂದು ಅನ್ಬೇಕು. ಇದು ಕೂಡ ಒಂದು ಫ್ಯಾಷನ್ ಅಂತಕ್ಕಂಥ ಈ ರೀತಿಯಲ್ಲಿ ಪಲ್ಲವರಿಗೆ ಬರೀ ಮೀಸೆ ಬಿಡು ಅಂತ ಹೇಳಿದೆ. ತಂದೆ ಇರುವವರೆಗೂ ಶ್ಮಶ್ರು ಇರಬೇಕು. ತಂದೆ ಹೋದ್ಮೇಲೆ ಮೊದಲು ಸಮಾವರ್ತನದಲ್ಲಿ ಶ್ಮಶ್ರು ಮತ್ತು ಮುಖಕ್ಷೌರಾದಿಗಳೆಲ್ಲ ಕೂದಲನ್ನು ಪೂರ ತೆಗೆಸಬೇಕು. ಆನಂತರ ತಂದೆ ಇರುವವರೆಗೂ ಶ್ಮಶ್ರು ಸ್ವಲ್ಪ ಇರಬೇಕು ಹೆಸರಿಗೆ ಅಂತ, ಅದನ್ನು ಪೂರ ತೆಗೆಸ್ಬೇಕು. ಆದರೆ ಶ್ಮಶ್ರುಧಾರಿಗಳು ದೊಡ್ಡ ದೊಡ್ಡ ಮೀಸೆ ಬಿಟ್ಟಿರ್ತಾರಲ್ಲ, ಅವರೆಲ್ಲರೂ ಕೂಡ ಪಲ್ಲವರು. ಆನಂತರ ತಾಲಜಂಗರಿಗೆ ಅವ್ರಿಗೇನು ಹೇಳ್ದ ಅಂತ ತಿಳ್ಕೊಂಡಂತಂದರೆ ಕೇವಲ ಒಳವಸ್ತ್ರದ ಮೇಲೆ ಇರಬೇಕು. ಚಡ್ಡಿ ಹಾಕೊಂಡು ತಿರುಗಿ ಈಗೆಲ್ಲ ತಿರುಗ್ತಲ್ಲ ಫ್ಯಾಷನ್ ಅಂತ ತಿಳ್ಕೊಂಡಂತೆ, ಅರ್ಧ ಚಡ್ಡಿ ಮೇಲೆ ತಿರುಗೋದು. ಈಗ ಹೆಂಗಸರು ಪ್ರಾರಂಭ ಮಾಡಿದ್ದಾರೆ. ಇವರೆಲ್ಲ ದೇಶದ್ರೋಹದ ವೇಷ ಹಾಕ್ಕೊಂಡಿರ್ತಕ್ಕಂಥವ್ರು ತಾಲಜಂಗರು ಅಂತ ತಿಳ್ಕೊಂಡಂತೇಳಿ. ನನ್ನ ಮಾತಲ್ಲ ಇದು, ಇದನ್ನೆಲ್ಲ ಭಾಗವತಲ್ಲಿ ಸೂಚನೆ ಮಾಡಿದ್ದಾರೆ. ಅದರ ಪೂರ್ತಿ ಹೆಸರನ್ನು ಹರಿವಂಶದಲ್ಲಿ ಕೊಟ್ಟಿದ್ದಾರೆ. ಎರಡನ್ನು ಕೂಡಿಸಿ ನಾನು ಹೇಳ್ತಾ ಇದ್ದೇನೆ. ಬರ್ಬರರಿಗೆ ಇಷ್ಟೇ ಬಟ್ಟೆ, ಒಂದೇ ಪೈಜಾಮ ಹಾಕೊಂಡು ತಿರುಗ್ತಿರ್ತ. ಇನ್ನು ಅದಕ್ಕಿಂತ ಕೆಳಗಿರ್ತಕ್ಕಂಥವ್ರು ನಾಗಾಗಳು, ಏನೂ ಇಲ್ಲ. ನಾವಧೀತ್ ಗುರುವಾಕ್ಯೇನ ಚಕ್ರೇ ವಿಕೃತ ವೇಷಣ. ಭಾಗವತ ಹೇಳ್ತದೆ, ಗುರುವಾಕ್ಯದಿಂದ ಅವರನ್ನು ಕೊಲ್ಲಲಿಲ್ಲ, ಆದರೆ ಅವರು ದೇಶದ್ರೋಹಿಗಳು ಅಂತ ಅನ್ನೋದಕ್ಕೋಸ್ಕರ ಅವರು ಬೇರೆ ಬೇರೆ ವಿಕೃತ ವೇಷವನ್ನು ಮಾಡಿಸಿ ಕಳಿಸಿದ್ದಾನೆ. ಆದರೆ ಇವತ್ತು ಅದನ್ನು ಫ್ಯಾಷನ್ ಅಂತ ಕೊಂಡೊಂದಿದ್ದೇವೆ. ಮುಂಡಾನ್ ಶ್ಮಶ್ರುಧರಾನ್ ಕಶ್ಚಿತ್ ಮುಕ್ತ ಕೇಶಾರ್ಧ ಮುಂಡಕಾನ್ ಅವಂತ ಅಂತರ್ವಾಸದ ಕಶ್ಚಿತ್ ಬಹಿರ್ವಾಸದ ಅಪರಾನ್. ಈ ರೀತಿಯಾಗಿ ಭಾಗವತ ಕೂಡ ಈ ಮಾತನ್ನು ಹೇಳ್ತಾರೆ. ಈ ರೀತಿಯಾಗಿ ಅವರನ್ನು ಸಾಲಿಸಿ ಅವನು ರಾಜನಾಗಿದ್ದಾನೆ. ಇಂಥ ಸಗರ ಸಾಧಿಸಿದ್ದೇನು? ಅವನ ಹೆಸರು ಕೊನೆಯವರೆಗೂ ಏಕೆ ಅಜರಾಮರವಾಗಿ ಉಳಿಯಿತು? ಇದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.